ಕಳೆದ ಸಾರಿ ನಾವು ನೋಡಿದಂತಹ ಅಭ್ಯಾಸದಲ್ಲಿ ಪರಮಾನಂದ ತರುವಂತಹ ವಿಷಯ ಗುಣಲಕ್ಷಣಗಳು 8 ಗುಣಲಕ್ಷಣಗಳ ಬಗ್ಗೆ ನೋಡಿದೀವಿ. ಅದರಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಾಗಿ ಅವುಗಳನ್ನು ನೆರವೇರಿಸಿದನು ಎಂಬಂತ ಅದ್ಭುತ ವಿಷಯಗಳನ್ನ ನಾವು ಸತ್ಯವೇದದ ಮೂಲಕವಾಗಿ ಕಂಡುಕೊಂಡು ಆತನಲ್ಲಿ ಆನಂದಿಸುವಂತಹ ಒಂದು ಭಾಗ್ಯವನ್ನ ಪಡೆದಿದ್ದೇವೆ. ಎಲ್ಲಾ 8 ಗುಣಲಕ್ಷಣಗಳನ್ನ ಯಾವ ರೀತಿಯಾಗಿ ಯೇಸು ಸ್ವಾಮಿ ನೆರವೇರಿಸಿದ್ರು ಎಂಬಂತ ಅದ್ಭುತ ವಿಚಾರಗಳನ್ನ ಯೇಸು ಸ್ವಾಮಿ ಕೇವಲ ಹೇಳುವರಾಗಿರಲಿಲ್ಲ, ಆದರೆ ಅದರ ಪ್ರಕಾರ ನಡೆಯುವರು ಆಗಿದ್ರು ಎಂಬುದನ್ನು ಸಹ ನಾವು ಕಂಡುಕೊಂಡಿದ್ದೇವೆ. ಇವತ್ತಿನ ಅಭ್ಯಾಸವೂ ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ವಿಷಯವಾಗಿಯೇ ಇದೆ. ಅದು ಸಹ ನಮಗೆ ಈಗಾಗಲೇ ಓದಿದಂತ 17ನೇ ಅಧ್ಯಾಯ, ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕೆಲವು ವಚನಗಳಲ್ಲಿ ನಾವು ಅದನ್ನ ಕಂಡುಕೊಳ್ಳುತ್ತೇವೆ. ವಿಶೇಷವಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳಿದಂಥ 7 ಮಾತುಗಳಿವೆ. 7 ಅಗೇನ್, 7 ಸಾರಿ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ನೆರವೇರಿಸಿದ್ದೇನೆ, ನಾನು ನೆರವೇರಿಸಿದ್ದೇನೆ, ನಾನು ನೆರವೇರಿಸಿದ್ದೇನೆ ಎಂಬುದಾಗಿ ಅವರು 7 ಸಾರಿ ಹೇಳುವುದನ್ನ ಈ ಯೋಹಾನ ಸುವಾರ್ತೆ 17ನೇ ಅಧ್ಯಾಯದ ಕೆಲವು ವಚನಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಈ ರೀತಿಯಾಗಿ ಈ ಸುವಾರ್ತೆಯಲ್ಲಿ ಬರ್ತಕ್ಕಂಥ 7 ಎಂಬಂಥ ಒಂದು ಸಂಖ್ಯೆ, ಅದು ಒಂದು ಪರಿಪೂರ್ಣ ಸಂಖ್ಯೆ ಅಂತ ಹೇಳಿ ಎಣಿಸಲ್ಪಡ್ತದೆ ಸತ್ಯವೇದದ ವಿಷಯವಾಗಿ ನಾವು ನೋಡುವಾಗ. ಅದರಲ್ಲೂ ಸಹ ಯೋಹಾನ ಸುವಾರ್ತೆಯಲ್ಲಿ ಈ 7 ಸಂಖ್ಯೆಯ ಉಪಯೋಗ ಬಹಳ ಸಲ ಆಗ್ತದೆ ಎಂಬುದು ನಮ್ಮೆಲ್ಲರಿಗೆ ತಿಳಿದಂತಹ ಮಾತು. ಅದರ ಬಗ್ಗೆ ನಾನು ಹೆಚ್ಚು ವಿವರಿಸುವುದಿಲ್ಲ, ಅದ್ರ ಜಸ್ಟ್ ನಿಮಗೆ ಮೆನ್ಷನ್ ಮಾಡ್ತೀನಿ ಅಷ್ಟೇ. ಅದ್ರ ಬಗ್ಗೆ ನಿಮಗೆ ಒಂದು ವಿಷಯವನ್ನು ಹೇಳಿಕೊಡ್ತೀನಿ ಅಷ್ಟೇ. ಇದು ಪರಿಪೂರ್ಣತೆಯನ್ನ ತೋರಿಸುವಂತಹ ಒಂದು ಸಂಖ್ಯೆ ನಂಬರ್ 7. ಯೇಸು ಸ್ವಾಮಿ ಅವರು ಈ ಸಂಖ್ಯೆಯನ್ನ ನೆರವೇರಿಸುವುದಾಗ್ಲಿ ಅಥವಾ ಪೂರೈಸುವುದಾಗ್ಲಿ ಅಥವಾ ಮಾಡುವುದಾಗ್ಲಿ ಎಲ್ಲಾ ವಿಷಯಗಳು ಏನ್ ತೋರಿಸ್ತವೆ ಅಂತಂದ್ರೆ ಯೇಸು ಸ್ವಾಮಿ ಅವರು ಪರಿಪೂರ್ಣರಾಗಿದ್ದಾರೆ ಎಂಬಂತಹ ವಿಚಾರವನ್ನ ನಮ್ಮ ಕಣ್ಣ ಮುಂದೆ ತರ್ತದೆ. ನೋಡ್ರಿ ಎಷ್ಟು ಅದ್ಭುತ ದೇವರ ವಾಕ್ಯ. ಯೇಸು ಸ್ವಾಮಿ 7 ಸಾರಿ ನಾನೇ ಆಗಿದ್ದೇನೆ ಎಂಬುದಾಗಿ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ನಾನೇ ಜೀವ ಕೊಡುವ ರೊಟ್ಟಿಯಾಗಿದ್ದೇನೆ, ಲೋಕಕ್ಕೆ ಬೆಳಕಾಗಿದ್ದೇನೆ, ನಾನೇ ಬಾಗಿಲಾಗಿದ್ದೇನೆ, ನಾನೇ ಒಳ್ಳೆ ಕುರುಬನಾಗಿದ್ದೇನೆ, ನಾನು ಹೊಸ ದ್ರಾಕ್ಷಿಯ ಬಳ್ಳಿ ಆಗಿದ್ದೇನೆ. ಹೀಗೆ 7 ವಿಷಯಗಳವಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾರೆ. ಯೋಹಾನ ಸುವಾರ್ತೆ ಸೇಮ್ ಸುವಾರ್ತೆಯಲ್ಲಿ ಬರತಕ್ಕಂಥ ಈ ನಾನೇ ಎಂಬಂತ ಮಾತುಗಳು ಇವು ಏನ್ ತೋರಿಸ್ತವಂತಂದ್ರೆ ಯೇಸು ಸ್ವಾಮಿ ಯಾವ ರೀತಿಯಾಗಿ ಪರಿಪೂರ್ಣನಾಗಿ ನಮ್ಮ ಕಣ್ಣ ಮುಂದೆ ಕಾಣ್ತಾನೆ. ಅಷ್ಟೇ ಅಲ್ಲದೆ ಯೇಸು ಸ್ವಾಮಿ ಈ ಸ್ವಾರ್ಥೆಯಲ್ಲಿ ಮಾಡಿದಂಥ ಸೂಚಕ ಕಾರ್ಯಗಳು ಸಹ 7 ಆಗಿವೆ. ನೀವು ಅದನ್ನ ನೋಡ್ರಿ, ಅಭ್ಯಾಸ ಮಾಡ್ರಿ. ಅಭ್ಯಾಸ ಮಾಡಿದ್ರೆ ನಿಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. 7 ಸೂಚಕ ಕಾರ್ಯಗಳನ್ನು ಮಾಡಿದ್ದಾರೆ. 8ನೇದ್ದು ಸಹ ಇದೆ, ಆದ್ರೆ ಅದು ಏನಾಗಿದೆ ಅಂತಂದ್ರೆ ಅವರು ಆ ಒಂದು ಮಹತ್ಕಾರ್ಯಕ್ಕೆ ಸಂಬಂಧಿಸಿದಂಥದ್ದಾಗಿದೆ, ಹಿಂದಿನ ಮಹತ್ಕಾರ್ಯಕ್ಕೆ. ಆದ ಕಾರಣ ನಾವು ಅದನ್ನ 7 ಅಂತ ಹೇಳಿ ಸಂಖ್ಯೆಯನ್ನ ತೆಗೆದುಕೊಳ್ಬಹುದು. ಅದನ್ನ ನೀವು ಮಾರ್ಕ್ ಮಾಡಿ ನೋಡ್ರಿ ಯಾವ ರೀತಿಯಾಗಿ ಯೇಸು ಸ್ವಾಮಿ 7 ಸೂಚಕ ಕಾರ್ಯಗಳನ್ನ ಮಾಡಿದ್ರು. ಸೂಚಕ ಕಾರ್ಯಗಳು ಮಹತ್ ಕಾರ್ಯಗಳ ವ್ಯತ್ಯಾಸವನ್ನು ಸಹ ನಾವು ಹಿಂದಿನ ಅಭ್ಯಾಸಗಳಲ್ಲಿ ನೋಡಿದ್ದೇವೆ. ಮಹತ್ ಕಾರ್ಯ ಅದನ್ನು ದೇವರು ಅದ್ಭುತವಾದ ರೀತಿಯಲ್ಲಿ ಮಾಡಿ ತೋರಿಸ್ತಾನೆ ಯೇಸು ಸ್ವಾಮಿಯವರ ಮೂಲಕ. ಸೂಚಕ ಕಾರ್ಯಗಳಲ್ಲಿ ಒಂದು ಸೂಚನೆ ಇರ್ತದೆ. ದರ್ ಈಸ್ ಅನ್ ಇನ್ಸ್ಟ್ರಕ್ಷನ್ ಟು ಫಾಲೋ. ಏನೋ ಒಂದು ಬೋಧನೆ ಇರ್ತದೆ, ಸೂಚನೆ ಇರ್ತದೆ, ತಿಳ್ಕೊಳ್ಳುವುದಕ್ಕೆ ನಮಗ ಒಂದು ಪಾಠ ಇರ್ತದೆ ಎಂಬುದನ್ನ ಈ ಸೂಚಕ ಕಾರ್ಯಗಳು ನಮಗ ತೋರಿಸ್ಕೊಡ್ತವೆ. ಈಗ ಕಾನಾ ಊರಿನಲ್ಲಿ ಯಾವ ರೀತಿಯಾಗಿ ಯೇಸು ಸ್ವಾಮಿಯ ಸೂಚಕ ಕಾರ್ಯವನ್ನು ಮಾಡಿದಾಗ ಆತನ ಶಿಷ್ಯರು ನಂಬಿದ್ರು. ದೇ ಬಿಲೀವ್ಡ್ ಆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ದೇವರಿಗೆ ಮಹಿಮೆ ಆಯಿತು ಎಂಬಂತಹ ಒಂದು ಸಂದೇಶ ಅಲ್ಲಿಂದ ರವಾನಿಸಲ್ಪಟ್ಟಿದೆ. ಈ ರೀತಿಯಾಗಿ ಸೂಚಕ ಕಾರ್ಯಗಳ ಮಹತ್ವ ಎಷ್ಟಿತ್ತು ಎಂಬುದನ್ನ ಯೋಹಾನನ ಸುವಾರ್ತೆಯಲ್ಲಿ ನಮಗ 7 ಸಂದರ್ಭಗಳಲ್ಲಿ ಇದನ್ನ ಕಂಡುಕೊಳ್ತೇವೆ. ಹೀಗೆ ಯೇಸು ಸ್ವಾಮಿ ಅವರು 7 ಸಾಕ್ಷಿಗಳ ಬಗ್ಗೆ ನಾವು ನೋಡುವಾಗ ಅವು ಸಹ ದೊಡ್ಡ ಸಾಕ್ಷ್ಯಾಧಾರಗಳಾಗಿವೆ.
ಯಾವ್ಯಾವ ಸಾಕ್ಷಿಗಳು? ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಸಾಕ್ಷಿಯಾಗಿದ್ದೇನೆ, ದೇವರು ಸಾಕ್ಷಿಯಾಗಿದ್ದಾನೆ, ಸ್ನಾನಿಕನಾದ ಯೋಹಾನ ಸಾಕ್ಷಿಯಾಗಿದ್ದಾನೆ, ನನ್ನ ಕೆಲಸಗಳು ಆಗಿವೆ ಎಂಬುದಾಗಿ 7 ಸಾಕ್ಷಿಗಳ ಬಗ್ಗೆ ಅಲ್ಲಿ ಹೇಳ್ತಾರೆ. ಇವು ದೊಡ್ಡ ಸಾಕ್ಷಾಧಾರವಾಗಿ ನಮಗ ಯೇಸು ಸ್ವಾಮಿಯವರ ಬಗ್ಗೆ ತಿಳಿದು ಬರ್ತವೆ. ಇವುಗಳನ್ನ ಸ್ವಲ್ಪ ನೀವು ತಿಳ್ಕೊಂಡಿರ್ಬೇಕು, ಅಭ್ಯಾಸ ಮಾಡ್ರಿ, ನಿಮ್ಗ ಅರ್ಥ ಆಗ್ತದೆ. ಮತ್ತು ಸತ್ಯವೇದದಲ್ಲಿ ಬರೆದಂತಹ ಪ್ರತಿಯೊಂದು ವಿಷಯ ಅದು ಎಷ್ಟು ಒಳ್ಳೆಯದು, ಎಷ್ಟು ಅದ್ಭುತ ಅಂತ ಹೇಳಿ ನೀವು ಆನಂದಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ತಿಳ್ಕೊಳ್ರಿ, ಧ್ಯಾನಿಸ್ರಿ, ಸಂತೋಷ ಪಡ್ರಿ, ದೇವರಿಗೆ ಸ್ತೋತ್ರ ಹೇಳ್ರಿ, ಯೇಸು ಸ್ವಾಮಿಯನ್ನ ಕೊಂಡಾಡ್ರಿ. ಇವತ್ತು ಸಹ ನಾವು ಅಭ್ಯಾಸ ಮಾಡುವಂತದ್ದು 7 ಸಂಖ್ಯೆಗೆ ಸಂಬಂಧಿಸಿದ್ದಾಗಿದೆ. ಅದೇನಂತಂದ್ರೆ ಅವರು ಹೇಳಿದಂತ ಮಾತುಗಳು ನಾನು ನೆರವೇರಿಸಿದ್ದೇನೆ ಎಂಬುದಾಗಿ. ಇದನ್ನು ಸಹ ನಾನು ಫಸ್ಟ್ ಟೈಮ್ ಅದನ್ನ ಇವತ್ತು ಓದುವಾಗ, ಧ್ಯಾನಿಸುವಾಗ ಕಂಡುಕೊಂಡಿದ್ದೇನೆ. ನನಗೂ ಗೊತ್ತಿರಲಿಲ್ಲ ಇವು 7 ಅವೇ ಅಂತ ಹೇಳಿ. ಎಷ್ಟೋ ಸಲ ನಾನು ಯೋಹಾನ ಸುವಾರ್ತೆ 17 ಓದಿದ್ದೇನೆ. ಅದು ಹೈ ಪ್ರಿಸ್ಟ್ಲಿ ಪ್ರೇಯರ್ ಎಂಬುದಾಗಿ ಎಣಿಸಲ್ಪಡ್ತದೆ. ಮಹಾಯಾಜಕನ ಒಂದು ಪ್ರಾರ್ಥನೆ ಎಂಬುದಾಗಿ ಅದು ಪರಿಗಣಿಸಲ್ಪಡ್ತದೆ ಎಂಬುದಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಬರ್ತಕ್ಕಂಥ ಯೋಹಾನ ಸುವಾರ್ತೆಯ 17ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಈ ವಿಚಾರ. ಆದರೆ ಇವತ್ತು ಅದನ್ನ ಧ್ಯಾನಿಸುವಾಗ ಅದರಲ್ಲಿ 7 ವಿಷಯಗಳು ಕಂಡು ಬರ್ತವೆ. ನಾನು ನೆರವೇರಿಸಿದ್ದೇನೆ ಎಂಬುದಾಗಿ ಹೇಳಿದಂತ 7 ವಿಷಯಗಳು ಅಲ್ಲಿ ಕಾಣ್ತವೆ. ಅವುಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗುವಾಗ ಅದರಲ್ಲಿ ಎಷ್ಟು ಅರ್ಥ ಇದೆ ಮತ್ತು ಯೇಸು ಸ್ವಾಮಿ ಅದನ್ನ ಯಾವ ರೀತಿಯಾಗಿ ಅಂದರು, ಅದರ ಹಿಂದೆ ಏನೇನಿತ್ತು, ಆತ್ಮೀಯ ಸತ್ಯತೆಗಳು ಎಷ್ಟು ಅವುಗಳಲ್ಲಿ ಇವೆ ಎಂಬುದನ್ನ ತಿಳ್ಕೊಳ್ಳಿಕ್ಕೆ ದೇವರಾತ್ಮನು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ನಿಮ್ಮಲ್ಲಿ ಈಗಾಗಲೇ ಸಲ್ಮಾನ್ ಸರ್ ಹೇಳಿದ್ದಾರೆ, ಪೆನ್, ಪೆನ್ಸಿಲ್, ಪೇಪರ್ ಇದ್ರೆ ನೋಟ್ ಮಾಡ್ಕೊಂಡ್ರೆ ನಿಮಗೆ ಆಮೇಲೆ ಅದರ ಒಂದು ಮೆಲುಕು ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ತಿರುಗಿ ಅದನ್ನ ನೀವು ತಿಳ್ಕೊಳ್ಳುವಾಗ, ನೆನಪಿಸಿಕೊಳ್ಳುವಾಗ ಅದ್ ನೆನಪುಳಿದು ಬಿಡ್ತದೆ. ಎಷ್ಟೋ ಸಲ ಒಂದೇ ಸಲ ನಾವು ಕೇಳಿದ್ರೆ ನಮ್ಗ ಅದು ಮರ್ತು ಹೋಗ್ತದೆ. ಆದ್ರೆ ಇಫ್ ಯು ಜಸ್ಟ್ ನೋಟ್ ಡೌನ್ ಅಂಡ್ ರಿಪೀಟ್ ಇಟ್, ಅಥವಾ ಅದನ್ನ ತಿರುಗಿ ನೀವು ಮೆಲುಕು ಹಾಕಿದ್ರೆ ನೆನಪುಳಿಲಿಕ್ಕೆ ಸಾಕಷ್ಟು ನಿಮಗ ಸಹಾಯ ಆಗ್ತದೆ. ಓಕೆ, ಇವತ್ತು ಅವರು ಹೇಳಿದಂತ ಮಾತುಗಳು ಪರಿಪೂರ್ಣತೆ, ಅದ್ಭುತವಾದ ಅವರ ಪರಿಚಯ, ಅದು ತಮ್ಮ ಶಿಷ್ಯರಿಗೋಸ್ಕರವಾಗಿ ಮಾಡಿದಂಥದ್ದು. ಅದನ್ನ ನಾವು ಅಭ್ಯಾಸ ಮಾಡಿ ಅಲ್ಲಿ ಏನೇನು ನಾನು ನೆರವೇರಿಸಿದ್ದೇನೆ ಎಂಬುದಾಗಿ ಯಾವ್ಯಾವ ವಿಷಯಗಳ ಬಗ್ಗೆ ಯೇಸು ಸ್ವಾಮಿ ಹೇಳಿದ್ದಾರೆ ಎಂಬುದನ್ನ ಒಂದೊಂದಾಗಿ ನಾವು 4ನೇ ವಚನ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅವರು ಏನ್ ಹೇಳ್ತಾ ಇದ್ದಾರೆ ನೋಡ್ರಿ. ತಂದೆಯಾದ ದೇವರು ಕೂಡ ಅವರು ಮಾತಾಡ್ತಾ ಇದ್ದಾರೆ ನೋಡ್ರಿ. ಮೊದಲೇ ವಚನ 17:1, ಯೇಸು ಆ ಮಾತುಗಳನ್ನ ಆಡಿದ ಮೇಲೆ ಆಕಾಶದ ಕಡೆ ಕಣ್ಣೆತ್ತಿ ಹೇಳಿದ್ದೇನಂತ, ತಂದೆಯೇ ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು ಎಂಬುದಾಗಿ. ಈ ಯೋಹಾನ ಸುವಾರ್ತೆಯಲ್ಲಿ ನೀವು ನೋಡುವಾಗ ಕಾಲ ಬಂದಿದೆ ಅಥವಾ ಕಾಲದ ವಿಷಯವಾಗಿ ಅಲ್ಲಿ ಉಲ್ಲೇಖ ನಮಗ ಕಂಡು ಬರ್ತದೆ. ನಿಮಗ ಕಾನಾ ಊರಿನಲ್ಲಿ ಆದಂತಹ ಮದುವೆ ವಿಷಯವಾಗಿ ಸಹ ಇದನ್ನ ನೀವು ನೆನಪಿಸ್ಕೊಳ್ತೀರಿ ಅಂತ ಅನಿಸ್ತದ ನನಗೆ. ಯಾಕಂದ್ರೆ ತಾಯಿ ಬಂದು ಯೇಸು ಸ್ವಾಮಿಗೆ ಹೇಳ್ತಾಳೆ, ಈಗ ದ್ರಾಕ್ಷಾರಸ ತೀರಿ ಹೋಗಿದೆ, ನೀನು ಅವ್ರಿಗೆ ಸಹಾಯ ಮಾಡು ಅಥವಾ ಇದನ್ನ ಪೂರೈಸು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಇನ್ನೂ ನನ್ನ ಸಮಯ ಬಂದಿಲ್ಲ ಎಂಬುದಾಗಿ. ಈ ರೀತಿಯಾಗಿ ದೇವರ ಸಮಯದ ವಿಶೇಷವಾದಂಥ ಉಚ್ಚಾರ ಅಥವಾ ಉಲ್ಲೇಖ ನಮಗ ಯೋಹಾನ ಸುವಾರ್ತೆಯಲ್ಲಿ ಕಂಡು ಬರ್ತದೆ. ಬಹಳ ಮುಖ್ಯವಾದದ್ದು. ಯಾಕಂದ್ರೆ ನಮ್ಮ ಸಮಯಗಳು ಅವು ಬೇರೆನೆ, ಆದರೆ ದೇವರ ಸಮಯಗಳೇನಾಗಿವೆ ಅವು ಬಹಳ ಮುಖ್ಯವಾಗಿವೆ ಮತ್ತು ಅವೇ ಆಗುವಂಥವುಗಳಾಗಿವೆ. ನಾವು ಎಷ್ಟೋ ಸಲ ನಮ್ಮ ಸಮಯಕ್ಕನುಸಾರವಾಗಿ ನಾವು ಬೇಡಿಕೊಳ್ತೇವೆ, ಕೇಳಿಕೊಳ್ತೇವೆ, ಈಗಲೇ ಆಗಬೇಕು ಅಂತ ಹೇಳ್ತೇವೆ. ಆದರೆ ದೇವರ ಚಿತ್ತ, ದೇವರ ಸಮಯ ಅದು ಎಷ್ಟು ಮುಖ್ಯ ಎಂಬುದನ್ನ ಇವತ್ತಿನ ಧ್ಯಾನದಲ್ಲಿಯೂ ಸಹ ಅದನ್ನ ನಾವು ಕಾಣ್ತಾ ಇದ್ದೇವೆ. ಮೊದಲೇ ಒಂದು ವಚನದಲ್ಲಿಯೇ ಯೇಸು ಸ್ವಾಮಿ ಹೇಳಿದ್ದಾರೆ,
ತಂದೆಯೇ, ಕಾಲ ಬಂದಿದೆ, ನಿನ್ನ ಮಗನನ್ನ ಮಹಿಮೆ ಪಡಿಸು, ಆಗ ಆತನು ನಿನ್ನನ್ನ ಮಹಿಮೆ ಪಡಿಸುವುದಕ್ಕೆ ಆಗುವುದು ಎಂಬುದಾಗಿ. ನೋಡ್ರಿ, ಎಷ್ಟು ಅದ್ಭುತವಾದಂತ ರೀತಿಯಲ್ಲಿ ಯೇಸು ಸ್ವಾಮಿ ತಂದೆಗೆ ಬೇಡಿಕೊಳ್ತಾ ಇದ್ದಾರೆ, ಕಾಲದ ಸಲುವಾಗಿ ಹೇಳ್ತಾ ಇದ್ದಾರೆ. ಕಾಲ ಪರಿಪೂರ್ಣವಾದಾಗ ಯೇಸು ಸ್ವಾಮಿ ಲೋಕಕ್ಕೆ ಬಂದನೆಂಬುದಾಗಿ ಗಲಾತ್ಯ 4:4 ಸಹ ನಮಗೆ ಹೇಳುತ್ತದೆ. ಈ ರೀತಿಯಾಗಿ ದೇವರ ಸಮಯಗಳನ್ನ ನಾವು ಯಾವಾಗಲೂ ನಾವು ಆತ್ಕೊಂಡಿರೋಣ, ಕಾಯ್ದುಕೊಂಡಿರೋಣ. ಅವು ನಮ್ಮ ಜೀವನದಲ್ಲಿ ನೆರವೇರಲಿ ಎಂಬುದಾಗಿ ನಾವು ಯಾವಾಗಲೂ ಬೇಡ್ತಾ ಇರೋಣ, ನಂಬಿ ಪ್ರಾರ್ಥಿಸುತ್ತಾ ಇರೋಣ, ಆತುಕೊಂಡು ಕೇಳ್ಕೊಳ್ತಾ ಇರೋಣ. ಬಹಳ ಅವಶ್ಯ. ಮೈ ಟೈಮ್ಸ್ ಆರ್ ಇನ್ ಯುವರ್ ಹ್ಯಾಂಡ್ಸ್ ಎಂಬುದಾಗಿ ಕೀರ್ತನೆಗಾರನು ಸಹ ಹೇಳಿದ್ದಾನೆ. 31ನೇ ಅಧ್ಯಾಯ 15ನೇ ವಚನದಲ್ಲಿ ನೀವು ಅದನ್ನು ಓದ್ತೀರಿ. ಮೈ ಟೈಮ್ಸ್ ಆರ್ ಇನ್ ಯುವರ್ ಹ್ಯಾಂಡ್ಸ್, ನನ್ನ ಸಮಯಗಳು ನಿನ್ನ ಕೈಯಲ್ಲಿ ಇವೆ ಎಂಬುದಾಗಿ ಕೀರ್ತನೆಗಾರನು ಹೇಳುವುದು ಎಷ್ಟೋ ಸತ್ಯ. ಇಷ್ಟು ದೊಡ್ಡ ಒಬ್ಬ ಕೀರ್ತನೆಗಾರನು ಸಹ ಈ ರೀತಿಯಾಗಿ ಹೇಳ್ತಾ ಇರುವಾಗ ಅದು ಎಷ್ಟು ಮಹತ್ವದ್ದು ಎಂಬ ವಿಚಾರ ನಮಗೆ ಇಲ್ಲಿ ತಿಳಿದು ಬರ್ತದೆ. ನನ್ನ ಸಮಯಗಳು ನಿನ್ನ ಕೈಯಲ್ಲಿವೆ. ಆದ ಕಾರಣ ನಾವು ಆತನಿಗೆ ಒಳಗಾಗಿ ಆತನ ಚಿತ್ತಕ್ಕೆ ಅನುಸಾರವಾಗಿ ನಾವು ಜೀವಿಸುವಾಗ ಆ ಸಮಯದ ಒಂದು ನೆರವೇರಿಕೆಯಲ್ಲಿ ನಾವು ಭಾಗವಹಿಸುತ್ತೇವೆ, ಪಾಲುಗಾರರಾಗ್ತೇವೆ ಎಂಬುದನ್ನು ಈ ಭಾಗ ನಮಗೆ ತಿಳಿಸಿಕೊಡ್ತದೆ. 4ನೇ ವಚನಕ್ಕೆ ಬರೋಣ. ಸಮಯದ ಅಭಾವದಿಂದ, ಯಾಕಂದ್ರೆ 7 ವಿಷಯಗಳನ್ನು ನಾವು ನೋಡ್ಬೇಕು, ಅದ ಕಾರಣ ಹೆಚ್ಚು ವಿವರವಾಗಿ ಓದುವುದಿಲ್ಲ. ನಾನು ಸ್ವಲ್ಪ ಹೇಳ್ತಾ ವಿವರಿಸ್ತೇನೆ, ಓದ್ತೇನೆ, ಆಮೇಲೆ ಅದನ್ನು ಸ್ವಲ್ಪ ವಿವರಿಸ್ತೇನೆ. ನೀವು ಅದನ್ನ ಆಮೇಲೆ ಧ್ಯಾನ ಮಾಡಿ ಇನ್ನೂ ಹೆಚ್ಚಾದಂತಹ ವಿಷಯಗಳನ್ನ ನೀವು ಕಲೆ ಹಾಕಬಹುದು, ಕಲಿತ್ಕೊಳ್ಬಹುದು, ಕೂಡಿಸಬಹುದು ದೇವರ ವಾಕ್ಯಕ್ಕೆ ಅನುಸಾರವಾಗಿ. ಅಷ್ಟೇ. ನಮ್ಮ ಬುದ್ಧಿ, ನಮ್ಮ ವಿಚಾರಗಳನ್ನು ಕೂಡಿಸೋದು ಬೇಡ, ಆದ್ರೆ ದೇವ್ರ ವಾಕ್ಯ ಏನ್ ಹೇಳ್ತದೆ ಅದನ್ನೇ ನಾವು ಮಾಡೋಣ. ಲೆಟ್ಸ್ ಸ್ಟಿಕ್ ಟು ಗಾಡ್ಸ್ ವರ್ಡ್. ಅದು ಪರಿಪೂರ್ಣವಾದದ್ದು. ಅದಕ್ಕೆ ನಾವು ಕೂಡಿಸೋದ್ರ ಅವಶ್ಯಕತೆನೂ ಇಲ್ಲ, ಕಳೆಯೋದ್ರ ಅವಶ್ಯಕತೆನೂ ಇಲ್ಲ. ದೇವ್ರ ವಾಕ್ಯನೇ ಹೇಳ್ತದೆ, ಧರ್ಮೋಪದೇಶ ಕಾಂಡದಲ್ಲಿ ಹೇಳ್ತದೆ, ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತದೆ. ಅದನ್ನು ಯಾರು ಕೂಡಿಸುವಂಗಿಲ್ಲ, ಯಾರು ಕಳೆಯೋಂಗೂ ಇಲ್ಲ. ಇಟ್ ಇಸ್ ಪರ್ಫೆಕ್ಟ್ ಎಂಬುದಾಗಿ. ಹೀಗೆ 4ನೇ ವಚನಕ್ಕೆ ನಾವು ಬರುವಾಗ ಇಲ್ಲಿ ಹೇಳ್ತಾರೆ ನೋಡ್ರಿ, ಯೇಸು ಸ್ವಾಮಿಯವರು ಹೇಳ್ತಾರೆ, ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ, ಏನಂತ ಹೇಳಿ, ನೀನು ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿದ್ದೇನೆ. ಎಷ್ಟು ಒಂದು ತೃಪ್ತಿಕರವಾದಂತಹ ಒಂದು ಅನುಭವ ಯೇಸು ಸ್ವಾಮಿಯದಾಗಿತ್ತು. ಇಟ್ ವಾಸ್ ಅ ವೆರಿ ಸ್ಯಾಟಿಸ್ಫೈಡ್ ಎಕ್ಸ್ಪ್ರೆಷನ್ ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ಅವ್ರಿಗೆ ಹೇಳ್ತಾ ಇರುವಾಗ ಇಟ್ ಈಸ್ ಬ್ರಿಮಿಂಗ್ ವಿತ್ ಕಾನ್ಫಿಡೆನ್ಸ್. ಸ್ವಾಮಿ ಅದನ್ನ ಎಷ್ಟು ಒಂದು ಸಂತೃಪ್ತಿಯಿಂದ ಕೂಡಿ ಇದನ್ನ ಅವ್ರು ಹೇಳ್ತಾ ಇದ್ದಾರೆ. ಏನಂತೇಳಿ, ನೀನು ಕೊಟ್ಟ ಕೆಲಸವನ್ನ ನಾನು ಮಾಡಿದ್ದೇನೆ ಎಂಬುದಾಗಿ ಅವರು ದೇವರಿಗೆ ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದಾರೆ ಎಂಬುದು ಇಲ್ಲಿ ನಮಗ ತಿಳಿದು ಬರ್ತದೆ. ತಂದೆ, ಈ ಲೋಕದಲ್ಲಿ ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿದ್ದೇನೆ ಎಂಬುದಾಗಿ. ಅಂದ್ರೆ ನೀನು ಕೊಟ್ಟ ಕೆಲಸ ಅಂತಂದ್ರೆ ಯಾವುದು ಎಂಬುದನ್ನು ಸಹ ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ಮೊದಲನೇದಾಗಿ ನಾವು ಯೇಸು ಸ್ವಾಮಿಯ ಶಿಲುಬೆ ಮೇಲೆ ತಮ್ಮ ಪ್ರಾಣವನ್ನು ಕೊಟ್ಟರು, ತಮ್ಮ ರಕ್ತವನ್ನ ಸುರಿಸಿದ್ರು, ಮನುಷ್ಯರ ರಕ್ಷಣೆಗೋಸ್ಕರವಾಗಿ ಅದ್ವಿತೀಯ ಕಾರ್ಯವನ್ನ, ಯಾರೂ ಮಾಡದಂಥ ಕಾರ್ಯವನ್ನ ಅವರು ಮಾಡಿ ಮುಗಿಸ್ತಾರೆ ಎಂಬಂತಹ ವಿಚಾರ ಅವರ ಕಣ್ಣ ಮುಂದೆ ಇದೆ. ಇದೇ ಅವರ ಒಂದು ತೃಪ್ತಿಕರವಾದಂಥ ಒಂದು ಮಾತಾಗಿದೆ ಅಂತ ಹೇಳಿ ನಾವು ಕಂಡು ಬರ್ತೇವೆ. ಅವರ ಕೆಲಸ, ದೇವರು ಕೊಟ್ಟಂತ ಕೆಲಸ ಏನಾಗಿತ್ತು ಅಂತಂದ್ರೆ, ಪಾಪಿಗಳಿಗೋಸ್ಕರವಾಗಿ ಬಂದಂತಹ ಶಿಕ್ಷೆಯನ್ನ ಅನುಭವಿಸಿ ತೀರಿಸುವಂಥದ್ದು. ಅದ್ಯಾವುದಂತಂದ್ರೆ ಶಿಲುಬೆಯ ಮರಣ, ರಕ್ತ ಸುರಿಸುವಂಥದ್ದು. ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಧರ್ಮಶಾಸ್ತ್ರ ಹೇಳ್ತಾ ಇದೆ. ಅದನ್ನ ನೆರವೇರಿಸಬೇಕಾದದ್ದು ಯೇಸು ಸ್ವಾಮಿಯ ಪಾಲಿನ ಕರ್ತವ್ಯವಾಗಿತ್ತು. ಅದನ್ನ ಅವರು ಮಾಡಿ ತೋರಿಸಿದ್ರು. ನೋಡ್ರಿ, ಎಷ್ಟು ಸುಂದರವಾದ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮನುಷ್ಯ ರಕ್ಷಣೆಗೋಸ್ಕರವಾಗಿ ನಾನು ಏನ್ ಮಾಡಬೇಕು ಅದನ್ನ ನಾನು ಮಾಡಿ ಮುಗಿಸ್ತೇನೆ ಎಂಬಂತ ಒಂದು ಕಾನ್ಫಿಡೆನ್ಸ್ ದಿಂದ ಅವ್ರು ಹೇಳ್ತಾ ಇದ್ದಾರೆ. ನಾವು ಸಹ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು
ಕರ್ತನಾದ ಯೇಸು ಕ್ರಿಸ್ತರು ಮಾಡಿದಂಥ ಆ ಮಹಾಯಜ್ಞದ ಮೇಲೆ ನಂಬಿಕೆ ಇಡುವಾಗ ಅವರು ಕೊಟ್ಟಂಥ ಪ್ರಾಣವನ್ನ ಕೊಟ್ಟು ರಕ್ತವನ್ನು ಸುರಿಸಿ ನನ್ನ ಪಾಪಗಳಿಗೋಸ್ಕರವಾಗಿ ಶಿಕ್ಷೆಯನ್ನು ಅನುಭವಿಸಿ ತೀರಿಸಿದ್ದಾರೆ ಎಂಬುದಾಗಿ ನಾವು ನಂಬುವಾಗ ನಮ್ಮ ಪಾಪಗಳು ಸಹ ಕ್ಷಮಿಸಲ್ಪಟ್ಟು ನಾವು ರಕ್ಷಣೆಯ ಭಾಗ್ಯವನ್ನು ಪಡೆದು ಹೊಸದಾಗಿ ಹುಟ್ಟಿದವರಾಗಿ ದೇವರ ರಾಜ್ಯಕ್ಕೆ ಸೇರಿದಂಥವರಾಗ್ತೇವೆ ಎಂಬುದಾಗಿ ನಿಕೋದೇಮನಿಗೆ ಯೇಸು ಸ್ವಾಮಿ ಹೇಳಿದಂತ ಮಾತು ಇಲ್ಲಿ ನಾವು ನೆನಪಿಸಿಕೊಳ್ಬಹುದು. ಎಷ್ಟು ಅದ್ಭುತವಾದ ರೀತಿಯಲ್ಲಿ ಯೇಸು ಸ್ವಾಮಿ ತಮಗೆ ಕೊಟ್ಟಂತ ಕೆಲಸವನ್ನ ಮಾಡಿ ಮುಗಿಸ್ತಾರೆ ಎಂಬಂತ ಒಂದು ಭರವಸೆ. ಇನ್ನೂ ಅವರು ಶಿಲುಬೆಗೆ ಹೋಗಿಲ್ಲ, ಆದ್ರೂ ಕೂಡ ಅವರು ಮಾಡ್ತಕ್ಕಂತಹ ಒಂದು ಗುರಿ ಅವರದ್ದು ಏನಾಗಿತ್ತು ಎಂಬುದು ಇಲ್ಲಿ ನಮಗ ತಿಳಿದು ಬರ್ತದೆ. ಹಿ ವಾಸ್ ನಾಟ್ ಅಫೆಕ್ಟೆಡ್ ಬೈ ಎನಿಥಿಂಗ್. ಯಾವುದೇ ವಿಷಯವಾಗಿ ಅವರು ವಿಚಲಿತರಾಗಿಲ್ಲ. ಅವರ ಮುಂದೆ ಇದ್ದಂಥ ಆ ಒಂದು ಗುರಿ ಏನಾಗಿತ್ತು ಅಂತಂದ್ರೆ ಶಿಲುಬೆಯ ಮರಣ. ಅದನ್ನೇ ಅವರು ಮೇಲಿಂದ ಮೇಲೆ ಉಚ್ಚರಿಸಿ ಹೇಳುವುದನ್ನ ನಾವು ಶಿಷ್ಯರಿಗೂ ಸಹ ಹೇಳುವುದನ್ನ ನಾವು ನೋಡ್ತೀವಿ. 3 ಸಾರಿ ಹೇಳಿದ್ರು ತಮಗೆ ಆಗ್ತಕ್ಕಂಥ ಶ್ರಮೆ, ಮರಣ, ಅದರ ಬಗ್ಗೆ 3 ಸಾರಿ ಅವರಿಗೆ ಹೇಳಿ ಅವರನ್ನ ಸಿದ್ಧಪಡಿಸಿದ್ರು. ಆದ್ರೆ ಅವರು ಸಿದ್ಧರಾಗಿರ್ಲಿಲ್ಲ, ಆ ಮಾತು ಬೇರೆ. ಆದ್ರೆ ಯೇಸು ಸ್ವಾಮಿ ತಮ್ಮ ಪಾಲಿನ ಕೆಲಸವನ್ನ ಮಾಡಿ ಅವರನ್ನ ಸಿದ್ಧಪಡಿಸಿದ್ರು ಎಂಬುದಾಗಿ ಅವರ ವಿಷಯವಾಗಿ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ಅವರ ಅನುಪಮವಾದಂತಹ ಈ ಕಾರ್ಯ ಅದನ್ನ ಅವರು ನೆರವೇರಿಸಿದನು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. ಮೊದಲನೇದಾಗಿ ಹೇಳಿದಂತ 4ನೇ ವಚನದಲ್ಲಿ ಬರುವ ಅದೇ 4ನೇ ವಚನ ನೀವು ನೋಡುವಾಗ, ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನ ತಿಳಿಯುವುದೇ ನಿತ್ಯ ಜೀವವು ಎಂಬುದಾಗಿ ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು ಎಂಬುದಾಗಿ. ನಿನ್ನನ್ನ ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು ಅಂದ್ರೆ ಮಹಿಮೆ ಪಡಿಸುವಂತಹ ಕೆಲಸವನ್ನ ನೆರವೇರಿಸಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾರೆ. ದೇವರಿಗೆ ಗೌರವ ತರುವಂತಹ ಆ ಒಂದು ದೊಡ್ಡ ಕೆಲಸ ಅದನ್ನ ಯೇಸು ಸ್ವಾಮಿ ಮಾಡಿ ನೆರವೇರಿಸಿದ್ರು ಎಂಬುದಾಗಿ ಈ 4ನೇ ವಚನದಲ್ಲಿ ಅವರು ಹೇಳಿ ತೋರಿಸ್ತಾ ಇದ್ದಾರೆ. ಹೇಗೆ ಅಂತ ಹೇಳಿ ನಾವು ವಿಚಾರ ಮಾಡುವಾಗ, ದೇವ್ರ ವಾಕ್ಯ ನಾವು ಅವಲೋಕಿಸುವಾಗ, ಅಥವಾ ಅದನ್ನ ನಾವು ಏನಂತಾರೆ ಗ್ಲೀನ್ ಅಂತ ಹೇಳ್ತಾರೆ, ಇಂಗ್ಲಿಷ್ ನಲ್ಲಿ ಬಹಳ ಸುಂದರವಾದಂತಹ ವಚನ ರೂತಳ ಪುಸ್ತಕದಲ್ಲಿ ಬರ್ತದೆ. ಶಿ ವಾಸ್ ಗ್ಲೀನಿಂಗ್ ಎಂಬುದಾಗಿ. ದ ಬಾರ್ಲಿ ಅಂದ್ರೆ ಬಾರ್ಲಿಯನ್ನ ಆಕೆ ಏನ್ ಮಾಡ್ತಾ ಇದ್ಲು, ಹಕ್ಕಳ ಆಯ್ತಾ ಇದ್ರು ಎಂಬುದಾಗಿ ಅಲ್ಲಿ ನಾವು ಆಕೆಯ ಬಗ್ಗೆ ಓದ್ತೇವೆ. ಅದೇ ರೀತಿಯಾಗಿ ನಾವು ಇಲ್ಲಿಯೂ ಸಹ ದೇವ್ರ ವಾಕ್ಯವನ್ನ ಗ್ಲೀನ್ ಮಾಡಬೇಕು. ಅದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಹೆಕ್ಕಿ ತೆಗೆಯಬೇಕು, ಅದನ್ನ ತಿಳ್ಕೊಳ್ಬೇಕು, ಅದನ್ನ ಅರ್ಥ ಮಾಡಿಕೊಂಡು ಆನಂದಿಸ್ಬೇಕು. ಇಲ್ಲಿ ಯೇಸು ಸ್ವಾಮಿ ಹೇಳುವಂತ ವಿಚಾರದಲ್ಲಿ ಏನ್ ನಾವು ಕಾಣ್ತೀವಿ ಅಂತಂದ್ರೆ, ಯೇಸು ಸ್ವಾಮಿಯ ನಿಷ್ಪಾಪದ ಜೀವನ. ಅವ್ರ ಬಗ್ಗೆ ನಾನು ಮೇಲೆ ಹೇಳ್ತಾ ಇರ್ತೇನೆ. ಅವ್ರು ಯಾವ ಪಾಪ ಮಾಡ್ಲಿಲ್ಲ, ಅವ್ರ ಬಾಯಿಯಲ್ಲಿ ಯಾವ ಕಪಟ ಬರ್ಲಿಲ್ಲ, ಅವರ ಜೀವನ ಅದೇನಾಗಿತ್ತು, ಪವಿತ್ರವಾದಂತಹ ಒಂದು ಜೀವನ ಆಗಿತ್ತು. ಮತ್ತು ಅವರ ಜೀವನ ನಮ್ಮ ಮುಂದೆ ಒಂದು ಸಾಕ್ಷಿಯಾಗಿ ನಿಂತುಕೊಂಡಿದೆ. ನಿಷ್ಪಾಪಿಯಾದಂಥ ಜೀವನ. ಹಿ ಬಿಕೇಮ್ ಸಿನ್ ಫಾರ್ ಅಸ್ ಅಂತ ಹೇಳಿ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೇನೆ. ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ನಾವು ಅದನ್ನು ಸ್ಪಷ್ಟವಾಗ್ಬೋದು. ಹಿ ಬಿಕೇಮ್ ಸಿನ್ ಫಾರ್ ಅಸ್, ನಾಟ್ ಸಿನ್ನರ್. ಇದನ್ನ ಅರ್ಥ ಮಾಡ್ಕೊಂಡು ಯಾವಾಗ್ಲೂ ನೆನ್ಪಿಟ್ಕೊಳ್ರಿ. ಬಹಳ ಜನ ಅದನ್ನ ತಪ್ಪ ಅರ್ಥ ಹಚ್ತಾರೆ, ಆದ್ರೆ ನೀವು ಅದನ್ನ ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಹಿ ಬಿಕೇಮ್ ಸಿನ್ ಫಾರ್ ಅಸ್, ನಾಟ್ ಸಿನ್ನರ್. ಹಿ ವಾಸ್ ಪ್ಯೂರ್, ಹಿ ವಾಸ್ ಹೋಲಿ. ಆಗ ಅದರ ಅರ್ಥ ಏನಂತಂದ್ರೆ, ನಮ್ಮ ಪಾಪಗಳನ್ನ ದೇವರು ಆತನ ಮೇಲೆ ಹಾಕಿದನು. ಯೆಶಾಯ 53ನೇ ಅಧ್ಯಾಯದಲ್ಲಿ ನೀವು ಓದ್ತೀರಿ ಅದನ್ನ. ಆಗ ನಮ್ಮ ಪಾಪದ ಹೊರೆ ಆತನ ಮೇಲೆ ಬಿತ್ತು. ಸೊ ಹಿ ಬಿಕೇಮ್ ಸಿನ್ ಫಾರ್ ಅಸ್. ಆಗ ದೇವರು ಅದನ್ನು ನೋಡಿದಾಗ ಏನ್ ನೋಡ್ತಾರೆ? ಪಾಪವನ್ನೇ ನೋಡ್ತಾರೆ. ಯೇಸು ಸ್ವಾಮಿಯ ಮೇಲೆ ನಮ್ಮ ಪಾಪಗಳ ಹೊರೆಯನ್ನ ದೇವರು ನೋಡ್ತಾರೆ ಎಂಬಂತಹ ವಿಚಾರ ನಾವು ತಿಳ್ಕೊಂಡಿರ್ಬೇಕು.
He became sin for us that we may become righteousness of God ಎಂಬುದಾಗಿಯೂ ಸಹ ಅಲ್ಲಿ ಹೇಳಲ್ಪಟ್ಟಿದೆ. ಅವರು ಯಾಕೆ ನಮ್ಮ ಸಲುವಾಗಿ ಪಾಪವಾದರು ಅಥವಾ ಪಾಪದ ಹೊರೆಯನ್ನು ಹೊತ್ಕೊಂಡ್ರು ಅಂತಂದ್ರೆ ನಾವು ನೀತಿವಂತರಾಗಬೇಕೆಂಬುದಾಗಿ. ವಿ ಶುಡ್ ಬಿಕಮ್ ರೈಚಸ್, ದೇವರ ಮಕ್ಕಳಾಗಬೇಕು, ನೀತಿವಂತರಾಗಬೇಕು, ಒಳ್ಳೆಯವರಾಗಬೇಕು ಎಂಬುದಕ್ಕಾಗಿ ಯೇಸು ಸ್ವಾಮಿ ನಮಗೋಸ್ಕರವಾಗಿ ಪಾಪ ಸ್ವರೂಪವಾದರು. ಪಾಪ ಸ್ವರೂಪ ಅಂತಂದ್ರೆ ಪಾಪಿ ಅಂತಲ್ಲ, ಆದ್ರೆ ಪಾಪ ಸ್ವರೂಪ. ಈ ಬಿಕೇಮ್ ಸಿನ್ ಫಾರ್ ಅಸ್ ಎಂಬುದು ನೆನ್ಪಿಟ್ಕೊಳ್ರಿ, ತಪ್ಪರ್ಥ ಹಚ್ಚಬೇಡ್ರಿ. ಅದನ್ನ ಸರಿಯಾದಂತ ಗ್ರಹಿಕೆ ನಿಮ್ಮ ಮೇಲೆ, ನಿಮ್ಮಲ್ಲಿ ಹೃದಯದಲ್ಲಿ ಇರಲಿ. ಮುಂದೆ ನಾವು ನೋಡುವಾಗ ಅವರ ನಿಷ್ಪಾಪದ ಜೀವನ ಅಂದ್ರೆ ಯಾವ ಪಾಪ ಮಾಡದಂತ ಪರಿಶುದ್ಧವಾದಂತಹ ಜೀವನ, ಅದರ ಮೂಲಕ ದೇವರಿಗೆ ಮಹಿಮೆ ಆಯ್ತು. ಅದೇ ರೀತಿಯಾಗಿ ಅವರು ಮಾಡಿದಂತ ಮಹತ್ ಕಾರ್ಯಗಳಿಂದ ದೇವರಿಗೆ ಮಹಿಮೆ ಆಯ್ತು. ನಾನು ಈಗಾಗಲೇ ಹೇಳಿದೆ, ಕಾನಾ ಊರಿನಲ್ಲಿ ದೇವರಿಗೆ ಮಹಿಮೆ ಆಯ್ತು ಅಂತ. ಆಮೇಲೆ ಅದೇ ಸುವಾರ್ತೆಯಲ್ಲಿ 11ನೇ ಅಧ್ಯಾಯಕ್ಕೆ ನೀವು ಬರುವಾಗ ಲಾಜರ್ನನ್ನ ಯೇಸು ಸ್ವಾಮಿ ಸತ್ತವರಿಂದ ಎಬ್ಬಿಸುವಾಗ ಅಲ್ಲಿಯೂ ಸಹ ದೇವರಿಗೆ ಮಹಿಮೆ ಆಯಿತು ಎಂಬುದಾಗಿ ಕೊನೆಯ ಭಾಗದಲ್ಲಿ ನೀವು ಅದನ್ನ ಕಾಣ್ತೀರಿ. ಈ ರೀತಿಯಾಗಿ ಮಹತ್ ಕಾರ್ಯಗಳಿಂದ ಯೇಸು ಸ್ವಾಮಿ ದೇವರನ್ನ ಮಹಿಮೆ ಪಡಿಸಿದ್ರು ಎಂಬುದಾಗಿ ಅಲ್ಲಿ ನಮ್ಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಅವರ ಸೇವೆ ಅದು ಅಷ್ಟು ಅದ್ಭುತವಾಗಿತ್ತು. ಅದ್ಭುತವಾದಂತಹ ಸೇವೆಯ ಮೂಲಕವಾಗಿ ಜನರು ದೇವರನ್ನ ಮಹಿಮೆ ಪಡಿಸ್ತಾ ಇದ್ರು. ಅವರ ಮಾತುಗಳಿಂದ ದೇವರಿಗೆ ಮಹಿಮೆ ಆಗ್ತಾ ಇತ್ತು. ಜನ ಹೇಳ್ತಾರೆ ಏನಂತೇಳಿ, ಅಧಿಕಾರವಿದ್ದವರ ಹಾಗೆ ಮಾತಾಡ್ತಾರೆ. ಅವರಲ್ಲಿ ಅಧಿಕಾರಯುಕ್ತವಾದಂತಹ ವಾಣಿ ಶಬ್ದಗಳು ಬರ್ತವೆ ಎಂಬುದಾಗಿ ಯೇಸು ಸ್ವಾಮಿಯವರ ಮಾತುಗಳ ಬಗ್ಗೆ ಸಾಕ್ಷಿ ನಮಗ ಸ್ವಾರ್ಥಿಗಳಲ್ಲಿ ಸಿಗ್ತದೆ. ಈ ರೀತಿಯಾಗಿ ಅವರ ಮಾತುಗಳು ಏನಾಗಿದ್ವು ಅಂತಂದ್ರೆ ಅವು ದೇವರಿಗೆ ಗೌರವ ತರುವಂತಹ ಮಾತುಗಳಾಗಿದ್ದವು. ಅವರ ಮರಣದ ಮೂಲಕವಾಗಿ ದೇವರಿಗೆ ಮಹಿಮೆ ಆಯಿತು. ಅಲ್ಲಿ ಶತಾಧಿಪತಿ ಹೇಳ್ತಾನೆ ಏನಂತ ಹೇಳಿ, ಇವನು ನಿಜವಾಗಿಯೂ ದೇವಕುಮಾರನಾಗಿದ್ದನು ಎಂಬುದಾಗಿ ಯೇಸು ಸ್ವಾಮಿಯವರ ಬಗ್ಗೆ ಅವರು ಹೇಳುವುದನ್ನು, ಸತ್ಪುರುಷನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ ಸ್ವಾರ್ಥಗಳಲ್ಲಿ. ಈ ರೀತಿಯಾಗಿ ಯೇಸು ಸ್ವಾಮಿಯ ಮರಣದ ಮೂಲಕವಾಗಿಯೂ ಸಹ ಮಹಿಮೆ ಆಯಿತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಪುನರುತ್ಥಾನದ ಮೂಲಕವಾಗಿಯೂ ಸಹ ಯೇಸು ಸ್ವಾಮಿ ದೇವರಿಗೆ ಮಹಿಮೆ ತಂದರು ಎಂಬ ಮಾತು ನಮ್ಮ ಮುಂದೆ ಬರ್ತದೆ. ಈ ರೀತಿಯಾಗಿ ಅವರ ಜೀವನ, ಅವರ ಶಿಕ್ಷಣ, ಅವರ ಬೋಧನೆ, ಅವರ ಶ್ರಮೆ, ಅವರ ಮರಣ, ಇವೆಲ್ಲವುಗಳನ್ನ, ಪುನರುತ್ಥಾನ, ದಿವಾರೋಹಣ, ಇವೆಲ್ಲವುಗಳು ಏನ್ ತೋರಿಸ್ತವೆ ಅಂತಂದ್ರೆ ಯೇಸು ಸ್ವಾಮಿ ದೇವರಿಗೆ ಮಹಿಮೆ ತಂದರು ಅಂತೇಳಿ. ಅದನ್ನೇ ಇಲ್ಲಿ ನಾಲ್ಕನೇ ವಚನದಲ್ಲಿ ನಾವು ಕಾಣ್ತೀವಿ. ಏನಂತೇಳಿ, ನಾನು ನಿನ್ನನ್ನ ಮಹಿಮೆ ಪಡಿಸಿದೆನು ಎಂಬುದಾಗಿ. ಭೂಲೋಕದಲ್ಲಿ ನಾನು ನಿನ್ನನ್ನ ಮಹಿಮೆ ಪಡಿಸಿದೆನು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಮಹಿಮೆ ಪಡಿಸುವಂತ ಕೆಲಸವನ್ನ ನೆರವೇರಿಸಿದ್ದೇನೆ ಎಂಬುದಾಗಿಯೂ ಸಹ ನಾವು ಹೇಳಬಹುದು. ಈ ರೀತಿಯಾಗಿ ಎರಡನೇ ಒಂದು ವಿಚಾರ ಏನಾಗಿತ್ತು ಅಂತಂದ್ರೆ ಅವರು ದೇವರನ್ನ ಮಹಿಮೆ ಪಡಿಸಿದ್ರು. ಮೊದಲನೇದಾಗಿ ನಾವು ಏನ್ ನೋಡಿದೀವಿ, ಅವರು ಕೊಟ್ಟ ಕೆಲಸವನ್ನ ಪರಿಪೂರ್ಣವಾಗಿ ಮಾಡಿದ್ರು. ಎರಡನೇದಾಗಿ ದೇವರಿಗೆ ಮಹಿಮೆಯನ್ನ ತಂದ್ರು. ಮೂರನೇ ಒಂದು ವಿಚಾರ 6ನೇ ವಚನದಲ್ಲಿ ನಮಗ ಸಿಗ್ತದೆ. ನೋಡೋಣ. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನ ತಿಳಿಯಪಡಿಸಿದೆನು ಎಂಬುದಾಗಿ ಹೇಳ್ತದೆ. ತಿಳಿಯಪಡಿಸಿದೆನು ಅಂತಂದ್ರೆ ತಿಳಿಯಪಡಿಸುವಂತ ಕೆಲಸವನ್ನ ನಾನು ನೆರವೇರಿಸಿದ್ದೇನೆ ಎಂಬುದಾಗಿ. ನಾನು ಏನು ಕಲಿಸ್ಬೇಕಾಗಿತ್ತು, ನಾನು ಏನ್ ತಿಳಿಸ್ಬೇಕಾಗಿತ್ತು, ಅದನ್ನ ನಾನು ನೆರವೇರಿಸಿದ್ದೇನೆ ಎಂಬುದಾಗಿ ಇಲ್ಲಿ ಹೇಳುವಂತ ಮೂರನೇ ಒಂದು ವಿಚಾರ ಏನಂತಂದ್ರೆ, ದೇವರು ಯೇಸು ಸ್ವಾಮಿಯವರಿಗೆ ಏನ್ ಕೊಟ್ಟಿದ್ರು ಅಂತಂದ್ರೆ ಮನುಷ್ಯರನ್ನ ಕೊಟ್ಟಿದ್ರು. ಅವರಿಗೆ ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂತಂದ್ರೆ ನಿನ್ನ ಹೆಸರನ್ನ ತಿಳಿಯಪಡಿಸಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ದೇವರು ಯಾರು, ದೇವರ ಹೆಸರುಗಳೇನು ಎಂಬುದನ್ನ ಯೇಸು ಸ್ವಾಮಿ ತಿಳಿಯಪಡಿಸಿದ್ರು ಎಂಬಂತ ವಿಚಾರವನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೆಹೋವ ಅಂತ ಹೇಳಿ ಯೇಸು ದೇವರಿಗೆ ಹೆಸರಿತ್ತು. ಜೆಹೋವ ಅಂತಂದ್ರೆ ನಾನೇ ಆಗಿದ್ದೇನೆ, ಐ ಆಮ್ ದಟ್ ಐ ಆಮ್ ಎಂಬುದಾಗಿ, ನಾನೇ ಆಗಿದ್ದೇನೆ ಎಂಬುದಾಗಿ. ಮೋಶೆಗೆ ದೇವರು ಹೇಳ್ತಾನೆ, ಆ ಉರಿಯುವಂತ ಆ ಒಂದು ಬೇಲಿಯಲ್ಲಿ, ಆ ಒಂದು ಗಿಡದಲ್ಲಿ
ದೇವರು ಮಾತಾಡೋದನ್ನ ನೋಡ್ತೀವಿ ನಾವು. ಏನಂತ ಹೇಳಿ, ಐ ಆಮ್ ದಟ್ ಐ ಆಮ್. ಮೋಶೆ ದೇವ್ರಿಗೆ ಕೇಳ್ತಾನೆ, ಯಾರು ನೀನು ಅಂತ ಹೇಳಿ, ಯಾರು ಸ್ವಾಮಿ ನೀವು ಅಂತ ಹೇಳ್ಕೊಳ್ಳೋ, ಐ ಆಮ್ ದಟ್ ಐ ಆಮ್ ಎಂಬುದಾಗ, ಯೆಹೋವನು ನಾನಾಗಿದ್ದೇನೆ ಎಂಬುದಾಗ. ಅದೇ ರೀತಿಯಾಗಿ ನಾವು ಮಾನೋಹ ಸಂಸೋನ್ನ ತಂದೆ ವಿಷಯವಾಗಿ ನೋಡುವಾಗ ಅವನು ಸಹ ಕೇಳ್ತಾನೆ ಹೆಸರು, ನೀನ್ ಯಾರು ನನಗೆ ಹೇಳ್ರಿ ಎಂಬುದಾಗಿ ಹೇಳುವಾಗ ನಾನೇ ಆಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಯೆಹೋವ ದೇವರು ಹಳೆ ಒಡಂಬಡಿಕೆಯಲ್ಲಿ ಹೇಳಿದಂತಹ ಮಾತನ್ನ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಏನಂತ ಹೇಳಿ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನಾನೇ ನಾನೇ ಒಳ್ಳೆ ಕುರುಬನಾಗಿದ್ದೇನೆ, ನಾನೇ ಬಾಗಿಲಾಗಿದ್ದೇನೆ, ನಾನೇ ಪುನರುತ್ಥಾನ ಜೀವವೂ ಆಗಿದ್ದೇನೆ. ಹೀಗೆ 7 ವಿಷಯವಾಗಿ ಯೇಸು ಸ್ವಾಮಿ ದೇವರ ಪರಿಚಯವನ್ನ ಜನರಿಗೆ ಮಾಡಿಕೊಡುವುದನ್ನ ನಾವು ಸ್ಪಷ್ಟವಾಗಿ ಓದ್ತೇವೆ. ಹೀಗೆ ಈ 7 ವಿಷಯಗಳ ಮೂಲಕವಾಗಿ ದೇವರ ಒಂದು ವಿಷಯವಾಗಿ ಯೇಸು ಸ್ವಾಮಿ ತಿಳಿಸಿಕೊಡ್ತಾರೆ. ದೇವರ ಗುಣಲಕ್ಷಣಗಳನ್ನ, ದೇವರು ಪ್ರೀತಿಸುವವನಾಗಿದ್ದಾನೆ, ದೇವರು ಕೃಪೆಯುಳ್ಳಂಥವನಾಗಿದ್ದಾನೆ, ದೇವರು ಅದ್ಭುತನಾಗಿದ್ದಾನೆ ಎಂಬಂತ ಎಲ್ಲಾ ಗುಣಲಕ್ಷಣಗಳನ್ನ ಯೇಸು ಸ್ವಾಮಿ ತೋರಿಸಿಕೊಟ್ರು. ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳನ್ನ, ಹೆಸರು ಎಷ್ಟೋ ಸಲ ನಾವು ಹಳೆ ಒಡಂಬಡಿಕೆಗಳನ್ನ ನೋಡುವಾಗ ಹೆಸರು ಏನ್ ತೋರಿಸ್ತಾ ಇತ್ತಂತಂದ್ರೆ ಗುಣಲಕ್ಷಣಗಳನ್ನ ತೋರಿಸ್ತಾ ಇತ್ತು. ಫಾರ್ ಎಕ್ಸಾಂಪಲ್, ನೀವು ಯಾಕೋಬನ ವಿಷಯ ನೋಡುವಾಗ ಅವನೊಬ್ಬ ಸುಳ್ಳುಗಾರ ಎಂಬುದಾಗಿ ಅವನ ಹೆಸರಿತ್ತು. ಅದೇ ರೀತಿಯಾಗಿ ಅವನ ಕೆಲಸನ ಮಾಡ, ಸುಳ್ಳನ್ನೇ ಹೇಳ್ತಾ ಇದ್ದವ. ಆದ್ರೆ ದೇವರು ಅವನಿಗೆ ಹೇಳ್ತಾನೆ, ಬೇಡ, ನಿನ್ನ ಹೆಸರು ನಾನು ಚೇಂಜ್ ಮಾಡ್ತೇನೆ, ಈಗ ನಾನು ನಿನಗೆ ಇಸ್ರಾಯೇಲ್ ಎಂಬುದಾಗಿ ಹೇಳ್ತೇನೆ, ಮನುಷ್ಯರೊಂದಿಗೆ ದೇವರೊಂದಿಗೆ ಹೋರಾಡಿದವನು ಎಂಬುದಾಗಿ ನಾನು ಹೆಸರಿಡ್ತೇನೆ ನಿನಗೆ. ಅದೇ ರೀತಿಯಾಗಿ ಅವನ ಜೀವನ ಬದಲಾಯಿತು ಎಂಬುದಾಗಿ ನಾವು ಅವನ ವಿಷಯವಾಗಿ ನಾವು ನೋಡುವಾಗ ಎಷ್ಟು ಅದ್ಭುತ ವಿಚಾರಗಳು ಇಲ್ಲಿ ನಮ್ಗೆ ಕಂಡು ಬರ್ತವೆ. ಹೆಸರು ಗುಣಲಕ್ಷಣವನ್ನ ಸೂಚಿಸ್ತಾ ಇತ್ತು. ಅದೇ ರೀತಿಯಾಗಿ ಈ ಹೊತ್ತು ಯೇಸು ಸ್ವಾಮಿ ನಾನೇ ಆಗಿದ್ದೇನೆ ಎಂಬ ವಿಚಾರಗಳು ಅವು ಗುಣಲಕ್ಷಣಗಳನ್ನ ತೋರಿಸ್ತಾ ಇದ್ದವು ಎಂಬಂಥದ್ದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಈ ರೀತಿಯಾಗಿ ಯೇಸು ಕ್ರಿಸ್ತರು ಇಲ್ಲಿ ನೆರವೇರಿಸಿದಂಥ ಮತ್ತೊಂದು ಮಾತು ಏನಂತಂದ್ರೆ, ದೇವರ ವಿಷಯವಾಗಿ ಜನರಿಗೆ ತಿಳುವಳಿಕೆಯನ್ನ ಕೊಟ್ಟದ್ದು, ಹೇಳಿದ್ದು ಎಂಬುದನ್ನ ಇಲ್ಲಿ ಭಾಗದಿಂದ ನಾವು ಕಾಣ್ತೇವೆ. ಓಕೆ, ಮುಂದಿನ ವಿಚಾರದ ಕಡೆ ಹೋಗೋಣ. ನಾವು ವಚನ 8ರಲ್ಲಿ ಬರ್ತದೆ, ಇದೇ 17ನೇ ಅಧ್ಯಾಯದಲ್ಲಿ. ಅದೇನ್ ಹೇಳ್ತದೆ ನೋಡ್ರಿ, ಹೇಗೆಂದರೆ ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ, ಅವರು ಈ ಮಾತುಗಳನ್ನ ಕೈಕೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನೀನೇ ನನ್ನ ಕಳಿಸಿಕೊಟ್ಟವರು ಎಂಬುದಾಗಿ ನಂಬಿದ್ದಾರೆ ಅಂಥೇಳಿ ಇಲ್ಲಿ ನಮಗ ಸ್ಪಷ್ಟವಾಗಿ ಹೇಳಲಾಗಿದೆ. ದೇವರ ಮಾತುಗಳು, ನೀನು ಕೊಟ್ಟ ಮಾತುಗಳನ್ನ ಇವರಿಗೆ ಕೊಟ್ಟಿದ್ದೇನೆ. ಮಾತು ಕೊಡುವಂತ ಅಂದ್ರೆ ಮಾತನ್ನ ತಿಳಿಸುವಂತ ಕೆಲಸವನ್ನ ನಾನು ನೆರವೇರಿಸಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ. ದೇವರ ವಿಷಯವಾಗಿ ದೇವರು ಕೊಟ್ಟಂತಹ ಮಾತುಗಳನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಎಂಬುದು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಇದೇ ಪುಸ್ತಕದ 6ನೇ ಅಧ್ಯಾಯ 37ನೇ ವಚನದಲ್ಲಿ ಬರ್ತಕ್ಕಂಥ ಒಂದು ಮಾತನ್ನ ನಾವು ನೋಡೋಣ. ಅಲ್ಲಿ 6ನೇ ಅಧ್ಯಾಯ 37ನೇ ವಚನ, ತಂದೆ ನನಗೆ ಕೊಟ್ಟಿರುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವರು ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಅಂದ್ರೆ ಯಾರು ಆತನಿಗೆ ಕೊಡಲ್ಪಟ್ಟವರು, ದೇವರು ಕಳಿಸಿಕೊಟ್ಟವರು ಅಲ್ಲಿ ತಮ್ಮ ಕಡೆಗೆ ಬರುವಂಥವರಾಗಿದ್ದಾರೆ ಅಂತ ಎಂಬ ಮಾತನ್ನ ಯೇಸು ಸ್ವಾಮಿ ಹೇಳಿದ ಮೇಲೆ ಅವರಿಗೆ ಇಲ್ಲಿ ನಾನು ಹೇಳಬೇಕಾದದ್ದನ್ನ ಹೇಳಿದ್ದೇನೆ. ಅವ್ರು ಯಾರಂತಂದ್ರೆ, ಇಲ್ಲಿ ವಿಶೇಷವಾಗಿ ನಾವು ಈ ಅಧ್ಯಾಯದಲ್ಲಿ ಬರುವಾಗ ಅದು ಅಪೊಸ್ತಲರಿಗೆ ಸೂಚನೆ ಆಗಿದೆ ಅಥವಾ ಆತನ ಶಿಷ್ಯರಿಗೆ ಸೂಚನೆ ಆಗಿದೆ. ಯೇಸು ಸುವಾರ್ತೆಗಳಲ್ಲಿ ಅವ್ರ ಬಗ್ಗೆ ನಾವು ಶಿಷ್ಯರಂತ ನೋಡ್ತೇವೆ. ಅಪೊಸ್ತಲರ ಕೃತ್ಯಕ್ಕೆ ನಾವು ಬರುವಾಗ ಅವರಿಗೆ ಅಪೊಸ್ತಲರು ಎಂಬುದಾಗಿ ಕರೆಯಲ್ಪಡ್ತಾರೆ, ಕಳಿಸಲ್ಪಟ್ಟವರು. ಮೊದಲಿಗೆ ಅವರು ಶಿಷ್ಯರಾಗಿದ್ರು, ಕಲಿಯೋರಾಗಿದ್ರು. ಆದ್ರೆ ಅಪೊಸ್ತಲರ ಕೃತ್ಯಕ್ಕೆ ನಾವು ಬರುವಾಗ ಕಳಿಸಲ್ಪಟ್ಟವರಾಗಿದ್ರು ಎಂಬ ವಿಚಾರವನ್ನ ನಾನು ಮೇಲಿಂದ ಮೇಲೆ ನಿಮ್ಗೆ ತಿಳಿಸ್ತಿರ್ತೇನೆ. ನೋ ದ ಡಿಫರೆನ್ಸ್ ಕ್ಲಿಯರ್ಲಿ. ಈ ಒಂದು ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತಿಳ್ಕೊಂಡಿರಿ. ಈ ರೀತಿಯಾಗಿ ದೇವರು ಕೊಟ್ಟಂತಹ ಶಿಷ್ಯರು ಅಪೊಸ್ತಲರು ಆಮೇಲೆ ಅಪೊಸ್ತಲರಾಗ್ತಾರೆ.
ಅವರಿಗೆ ದೇವರ ಸಂದೇಶಗಳನ್ನ ನಾನು ಪರಿಪೂರ್ಣವಾಗಿ ನಾನು ಅವರಿಗೆ ತಿಳಿಸಿದ್ದೇನೆ. ಆದ್ರೆ ಅವರು ಒಂದು ವೇಳೆ ಪರಿಪೂರ್ಣರಾಗಿರ್ಲಿಕ್ಕಿಲ್ಲ, ಅಥವಾ ಅವರು ತಿಳ್ಕೊಳ್ಳಿಕ್ಕೆ ಅಥವಾ ನಡೆಯಲಿಕ್ಕೆ ಅವರು ಏನಂತಾರೆ, ದೇ ವರ್ ನಾಟ್ ಪರ್ಫೆಕ್ಟ್. ಅವರು ಪರಿಪೂರ್ಣರಾಗಿರ್ಲಿಲ್ಲ ನಿಜ, ಆದ್ರೆ ದೇವರ್ ಅವರು ಸಮರ್ಪಿತರಾಗಿದ್ರು. ದೇವರ್ ಕಮಿಟೆಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರ ಮುಂದೆ ಏನಿತ್ತು ಅಂತಂದ್ರೆ ಸಮರ್ಪಣೆ. ನಾನು ಮಾಡಬೇಕು, ನಾನು ದೇವರ ಕೃಪೆಯನ್ನ ಹೊಂದಿದವರು, ದೇವರಿಂದ ಆರಿಸಲ್ಪಟ್ಟವರು, ದೇವರಿಂದ ರಕ್ಷಿಸಲ್ಪಟ್ಟವರು, ದೇವರ ಸೇವೆಗಾಗಿ ನಾವು ನೇಮಿಸಲ್ಪಟ್ಟವರು ಎಂಬಂಥ ಒಂದು ಸಮರ್ಪಣೆಯ ಭಾವ ಅವರಲ್ಲಿ ಇತ್ತು. ಪರ್ಫೆಕ್ಷನ್ ಈಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಪರಿಪೂರ್ಣರಾಗೋದು ನಮ್ಗೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಪಾಪದ ಸನ್ನಿಧಾನದಲ್ಲಿದ್ದೇವೆ. ಆದ್ರೆ ಒಂದು ಸಮಯ ಬರ್ತದೆ, ನಾವು ಮಧ್ಯಾಕಾಶಕ್ಕೆ ಯೇಸು ಸ್ವಾಮಿಯ ಬಳಿಗೆ ಎತ್ತಲ್ಪಡುವಾಗ ಆಗ ನಾವು ಏನಾಗ್ತೇವೆ ಅಂತಂದ್ರೆ ಪಾಪದ ಸನ್ನಿಧಾನದಿಂದ ನಾವು ಬಿಡುಗಡೆ ಹೊಂದ್ತೇವೆ. ಪಾಪದ ಶಕ್ತಿಯಿಂದ ನಾವು ಬಿಡುಗಡೆ ಹೊಂದಿದ್ದೇವೆ, ಪಾಪದ ಬಂಧನದಿಂದ ನಾವು ಬಿಡುಗಡೆ ಹೊಂದಿದ್ದೇವೆ. ಆದ್ರೆ ಒಂದು ಸಮಯ ಬರ್ತದೆ, ಆಗ ಪಾಪದ ಸನ್ನಿಧಾನದಿಂದ ನಾವು ಬಿಡುಗಡೆ ಹೊಂದುವಾಗ ನಾವು ಪರಿಶುದ್ಧರಾಗಿ ಜೀವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ಇದನ್ನ ನಾವು ತಿಳ್ಕೊಂಡಿರೋಣ. ಹೀಗೆ ಈ ಅಪೊಸ್ತಲರು ಅವರು ಪರಿಪೂರ್ಣರಾಗಿರುತ್ತಿದ್ರೂ ಕೂಡ ಅವರಲ್ಲಿ ಸಮರ್ಪಣೆಯ ಒಂದು ಭಾವ ಇತ್ತು ಎಂಬುದನ್ನ ಯೇಸು ಸ್ವಾಮಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸಮರ್ಪಿತರಾದಂಥ ಆ ಶಿಷ್ಯರು ಯೇಸು ಸ್ವಾಮಿಯನ್ನ ನಂಬಿ ಅವರು ತಂದೆಯ ಸಂಬಂಧವನ್ನ ತಿಳ್ಕೊಂಡಿದ್ರು. ತಂದೆ ಯಾರು, ಮಗ ಯಾರು, ತಂದೆ ಮಗ ಪರಿಶುದ್ಧಾತ್ಮ, ಈ ವಿಷಯಗಳನ್ನ ಯೇಸು ಸ್ವಾಮಿ ಅವರಿಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟ ಕಾರಣ ಇಲ್ಲಿ ಯೇಸು ಸ್ವಾಮಿ ಅದನ್ನ ಹೇಳ್ತಾ ಇದ್ದಾರೆ. ಏನಂತ ಹೇಳಿ, ನೀನು ಕೊಟ್ಟ ಮಾತುಗಳನ್ನ ಇವರಿಗೆ, ಈ ಅಪೊಸ್ತಲರಿಗೆ, ನೀನು ಕೊಟ್ಟಂತ ಶಿಷ್ಯರಿಗೆ ನಾನು ತಿಳಿಸಿ ಕೊಡ್ತಾ ಇದ್ದೇನೆ. ಇದು ಕೇವಲ ಶಿಷ್ಯರಿಗೆ ಅಷ್ಟೇ ಅಂತಂದ್ರೆ ಬರೀ 11 ಜನ ಅಷ್ಟರಿಗೆ ಏನ್ರಿ ಅಂತ ಹೇಳಿ ನೀವು ಕೇಳಬಹುದು. ಆದ್ರೆ ಇದೊಂದು ಜನರಲ್ ಪ್ರೇಯರ್ ಅಂತ ಹೇಳಿಯೂ ಸಹ ನಾವು ಹೇಳ್ಬೋದು. ಇದು ಆ ಸಮಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೋಸ್ಕರ ಬೇಡಿಕೊಂಡ್ರು ಕೂಡ ನಾವು ಸಹ ಈ ದಿವಸಗಳಲ್ಲಿ ಆತನ ಶಿಷ್ಯರಾಗಿದ್ದೇವೆ. ಆತನನ್ನ ನಂಬಿ ಆತನ ಶಿಷ್ಯರಾದ ಕಾರಣ ಅದು ನಮಗೂ ಸಹ ಅನ್ವಯಿಸ್ತದೆ. ಹೀಗಿರುವಾಗ ಯೇಸು ಸ್ವಾಮಿ ಈ ಮಾತುಗಳನ್ನ ನಮಗೂ ಹೇಳ್ತಾ ಇದ್ದಾರೆ, ಮತ್ತು ನಾವು ಸಹ ತಿಳ್ಕೊಂಡು ಅದನ್ನ ನಾವು ಪಾಲಿಸುವಂಥವರು, ಅನುಭವಿಸುವಂಥವರಾಗಿರ್ಬೇಕು ಎಂಬ ವಿಚಾರವನ್ನ ಇಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ದೈವಿಕವಾದಂತಹ ಆ ಸೇವೆಯನ್ನ ಶಿಷ್ಯರು ಹೊಂದಿದ್ರು. ದಿ ಹ್ಯಾಡ್ ದ ಡಿವೈನ್ ಮಿಷನ್ ಅಂತ ಹೇಳಿ. ಡಿವೈನ್ ಮಿಷನ್ ಅಂತಂದ್ರೆ ಏನು? ದೈವಿಕವಾದಂತ ಸೇವೆ. ಆ ಸೇವೆ ಯಾವ್ದಂತಂದ್ರೆ ಸ್ವಾರ್ಥೀಯ ಸೇವೆ. ಆ ಸ್ವಾರ್ಥೀಯ ಸೇವೆಯನ್ನ ಮತ್ತಾಯ 28:20 ನಾವು ನೋಡ್ತೀವಿ. ಎಲ್ಲಾ ಕಡೆಗೆ ಹೋಗ್ರಿ, ಲೋಕದ ಎಲ್ಲ ಕಟ್ಕಡೆವರೆಗೆ ಹೋಗ್ರಿ, ನಾನು ಕಲಿಸಿದ್ದನ್ನ ಜನರಿಗೆ ಕಲಿಸ್ರಿ, ಶಿಷ್ಯರನ್ನಾಗಿ ಮಾಡ್ರಿ, ಅವ್ರಿಗೆ ದೀಕ್ಷಾಸ್ನಾನ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನ ದೀಕ್ಷಾಸ್ನಾನ ಮಾಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂತಹ ಮಾತನ್ನ ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳೋದಷ್ಟೇ ಅಲ್ಲ, ಮಾಡುವಂತವರಾಗಿರ್ಬೇಕು. ಸ್ವಾರ್ಥ ಸಾರ್ವದಕ್ಕೆ ಯಾವ ಒಂದು ಲಿಮಿಟೇಷನ್ ಇಲ್ಲ, ಅದಕ್ಕೆ ಯಾವ ಒಂದು ಮಿತಿ ಇಲ್ಲ. ವಿ ಕ್ಯಾನ್ ಇನ್ ಸೀಸನ್ ಅಂಡ್ ಔಟ್ ಆಫ್ ಸೀಸನ್. ನಾವು ಅಂದ್ರೆ ಅನುಕೂಲವಿದ್ದಾಗಲೂ ಅನುಕೂಲವಿಲ್ಲದೆ ಇರುವಾಗಲೂ ಸ್ವಾರ್ಥಿಯನ್ನ ಸಾರುವಂತವರಾಗಿರ್ಬೇಕು ಎಂಬುದನ್ನ ಪೌಲನು ತನ್ನ ಶಿಷ್ಯನಾದಂತ, ತನ್ನ ಆತ್ಮೀಯ ಮಗನಾದಂತ ತಿಮೋತಿಗೆ ಹೇಳಿದ್ದನ್ನ ಇಲ್ಲಿ ನಾವು ನೆನಪಿಸ್ಕೊಳ್ಬಹುದು. ಹೀಗೆ ನಾವು ಮಾಡುವುದಕ್ಕೆ ನಮಗೆ ದೇವರು ತನ್ನ ವಿಶೇಷವಾದಂತ ಸಹಾಯವನ್ನ ಅನುಗ್ರಹಿಸಲಿ. 5ನೇದಾಗಿ ನಾವು 12ನೇ ವಚನದಲ್ಲಿ ಮುಂದಿನ ನಾನು ನೆರವೇರಿಸಿದ್ದೇನೆ ಎಂಬುದಾಗಿ ಹೇಳಿದಂತ 5ನೇ ಮಾತು ನಮಗೆ 12ನೇ ವಚನದಲ್ಲಿ ಸಿಗ್ತದೆ. ನೋಡೋಣ ಏನಂತ ಹೇಳಿ. 12ನೇ ವಚನದ ಕಡೆಗೆ ನೀವು ಬರ್ರಿ. ನಿನ್ನ ಹೆಸರಿನಲ್ಲಿ ಇವರನ್ನ ಕಾಯಬೇಕು, ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನ ಕಾಯುತ್ತಾ ಬಂದೆನು ಎಂಬುದಾಗಿ ಇಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ. ಮುಂದಿನ ಮಾತು ಏನಂತ, ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು ಎಂಬುದಾಗಿ. ಯೇಸು ಸ್ವಾಮಿ ಅವರನ್ನು ಎಷ್ಟು ವಿಶೇಷವಾದ ರೀತಿಯಲ್ಲಿ ಕಾಯ್ತಾ ಬಂದ ಎಂಬುದು ನಿಮ್ಮೆಲ್ರಿಗೂ ಗೊತ್ತಿದೆ. ಯಾವ ರೀತಿಯಾಗಿ ಪೇತ್ರ ಆತನು ಏನ್ ಮಾಡ್ಬಿಟ್ಟ, ಅಲುಗಳೆದ. ಯೇಸು ಸ್ವಾಮಿ ಯಾರು ನನ್ಗೆ ಗೊತ್ತಿಲ್ಲ ಎಂಬುದಾಗಿ 3 ಸಾರಿ ಅಲುಗಳೆದ. ಆದ್ರೂ ಕೂಡ ಯೇಸು ಸ್ವಾಮಿ ಅವನನ್ನ ಕಾಯ್ದನು ಅಂತ ಹೇಳಿ ನೋಡ್ತೇವೆ. ಹಿ ಡಿಡ್ ನಾಟ್ ಬಿಟ್ರೆ ಹಿಮ್. ಅವನು ಅಂದ್ರೆ
ಅಲ್ಲಗಳಿದ್ರು ಕೂಡ ಯೇಸು ಸ್ವಾಮಿ ಅವನನ್ನ ಅಲ್ಲಗಳಿಲಿಲ್ಲ. ತಿರುಗಿ ಹೋಗಿ ಅವನನ್ನ ಕರೆದುಕೊಂಡು ಬರ್ತಾರೆ. ಸಮುದ್ರದಲ್ಲಿ ಹೋಗಿ ಆತನು ಮೀನು ಹಿಡಿಯುವಂತ ಕೆಲಸಕ್ಕೆ ತಿರುಗಿ ಹೋದ್ರು ಕೂಡ ಯೇಸು ಸ್ವಾಮಿ ಅವನು ಬಿಡುದಿಲ್ಲ. ಕರ್ಕೊಂಡು ಬಂದ, ತಿರುಗಿ ಅವನ ಸೇವೆಗೆ ಅವನನ್ನು ಒಪ್ಪಿಸಿಕೊಡ್ತಾನೆ, ಅವನಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾನೆ ಎಂಬಂತಹ ಮಾತನ್ನ ನಾವು ಪೇತ್ರನ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣ್ಕೊಡ್ತೇವೆ. ಆದ ಕಾರಣ ಆದ್ರೆ ಯೂದನ ವಿಷಯವಾಗಿ ನಾವು ಏನ್ ನೋಡ್ತೇವೆ, 12 ಶಿಷ್ಯರಲ್ಲಿ ಒಬ್ಬ ಯಾರಾಗಿದ್ರು ಅಂತಂದ್ರೆ ಇಸ್ಕರಿಯೋತ ಯೂದ. ನಿಜವಾಗಿ ನೋಡಿದ್ರೆ ಅವನು ನಿಜವಾಗಿ ಯೇಸು ಸ್ವಾಮಿಯನ್ನ ನಂಬಿರ್ಲಿಲ್ಲ ಅಂತ ಹೇಳ್ಬಹುದು. ರಕ್ಷಣೆ ಹೊಂದಿರ್ಲಿಲ್ಲ, ಅವನು ನಿಜ ಕ್ರೈಸ್ತನಾಗಿರ್ಲಿಲ್ಲ. ಅವನು ಕೇವಲ ಹಣವನ್ನ ಪ್ರೀತಿಸುವಂತ ಈ ಲೋಕದ ವ್ಯಕ್ತಿಯಾಗಿದ್ದ. ಈ ಹಣವನ್ನ ಆತನು ಹೆಚ್ಚಾಗಿ ಪ್ರೀತಿಸಿ ಆತನೊಬ್ಬ ಸುಳ್ಳು ಕ್ರೈಸ್ತನಾಗಿ ನಮ್ಮ ಕಣ್ಣ ಮುಂದೆ ಬರ್ತಾನೆ. ನಿಜ ಕ್ರೈಸ್ತ ಅಲ್ಲ, ಸುಳ್ಳು ಕ್ರೈಸ್ತ ಅಂತ ಹೇಳ್ಬಹುದು. ನೋಡ್ರಿ, ಇಷ್ಟೆಲ್ಲಾ ವಿಷಯಗಳು ನಮಗ ಯೂದನ ಬಗ್ಗೆ ಹೇಳಲ್ಪಟ್ಟಿವೆ. 18ನೇ ಅಧ್ಯಾಯ 8-9 ನೀವು ಓದುವಾಗ ಅವನು ಕೊಡಲ್ಪಟ್ಟವನು ಅಲ್ಲ. ನೋಡ್ರಿ, ಎಷ್ಟು ವಿಷಯಗಳು ಸ್ಪಷ್ಟವಾಗಿ ದೇವರ ವಾಕ್ಯನೇ ಹೇಳ್ತದೆ ಇದರ ಬಗ್ಗೆ. 13:11 ಶುದ್ಧೀಕರಿಸಲ್ಪಟ್ಟವನಲ್ಲ, 13:18 ಆರಿಸಲ್ಪಟ್ಟವನಲ್ಲ, 18:8-9 ಕೊಡಲ್ಪಟ್ಟವನು ಅಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಯೂದನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟದ್ದು ನಮಗ ಕಂಡು ಬರ್ತದೆ. ಹೀಗೆ ಅವ ಏನಾಗಿದ್ದ ಅಂತಂದ್ರೆ ಹಣಕ್ಕಾಗಿ ಯೇಸು ಸ್ವಾಮಿಯನ್ನೇ ಹಿಡಿದುಕೊಟ್ಟಂತಹ ದ್ರೋಹಿ ಆಗಿದ್ದ ಎಂಬುದಾಗಿ ಅವನ ಬಗ್ಗೆ ನಾವು ಹೇಳಬಹುದು. ತನ್ನ ಸ್ವಾಮಿಯನ್ನ ಆತನು ಇಷ್ಟು ಏನಂತ ಹೀನವಾದ ರೀತಿಯಲ್ಲಿ ಆತನು ಹಿಡಿದುಕೊಟ್ಟ ವ್ಯಕ್ತಿ ಆಗಿದ್ದ ಎಂಬುದಾಗಿ ಅವನ ವಿಷಯವಾಗಿ ಇಲ್ಲಿ ನಮಗ ತಿಳಿದು ಬರ್ತದೆ. ಹೀಗೆ 12 ಜನ ಶಿಷ್ಯರು ಅಲ್ಲಿದ್ರು ಕೂಡ ಅದರಲ್ಲಿ ಒಬ್ಬನು ಮಾತ್ರ ನಿಜವಾದಂತ ಶಿಷ್ಯ ಆಗಿರ್ಲಿಲ್ಲ. ಅವನು ಏನಾಗಿದ್ದ ಅಂತಂದ್ರೆ ಸುಳ್ಳು, ಹಿ ವಾಸ್ ಫೇಕ್ ಡಿಸೈಪಲ್ ಅಂತ ಹೇಳ್ಬೋದು. ಆತನೊಬ್ಬ ಸುಳ್ಳು ಒಬ್ಬ ಶಿಷ್ಯನಾಗಿದ್ದ ಎಂಬುದಾಗಿ. ಹೀಗೆ ಈ ಶಿಷ್ಯರ ಬಗ್ಗೆ ನಾವು ನೋಡುವಾಗ ಏನಾಗಿತ್ತು ಅಂತಂದ್ರೆ, ನಾವು ಸಹ ಯೇಸು ಸ್ವಾಮಿ 14ನೇ ವಚನಕ್ಕೆ ನಾವು ಬರುವಾಗ ಮುಂದಿನ ಒಂದು ವಿಚಾರವನ್ನು ಅಲ್ಲಿ ಕಾಣ್ತೇವೆ. 6ನೇ ಒಂದು ವಿಚಾರವನ್ನ 14ನೇ ಒಂದು ವಚನದಲ್ಲಿ ನಮಗ ಇಲ್ಲಿ ಕಾಣ್ತೇವೆ. 12ನೇ ವಚನದಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಾಗಿ ಕಾಯ್ದರು ಎಂಬುದನ್ನ ನಾವು ನೋಡಿದೆವು. ಆದ್ರೆ ಈಗ 14ನೇ ವಚನಕ್ಕೆ ನಾವು ಬರುವಾಗ ಅವರು ನೆರವೇರಿಸಿದಂತಹ ಮತ್ತೊಂದು ಮಾತು ಯಾವುದಂತಂದ್ರೆ, ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ವಾಕ್ಯ ಕೊಡುವಂತ ಒಂದು ಕೆಲಸವನ್ನ ಅವರು ಮಾಡಿದ್ದರ ವಿಷಯವಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ದೇವರ ವಾಕ್ಯ ಅದು ಎಷ್ಟು ಮುಖ್ಯ ಆಗಿತ್ತು. ಆ ವಾಕ್ಯ ದೇವರ ದಾನವಾಗಿತ್ತು. ಗಾಡ್ಸ್ ವರ್ಡ್ ಇಸ್ ಗಾಡ್ಸ್ ಗಿಫ್ಟ್ ಅಂತ ಹೇಳಿ ನಾವು ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಅದನ್ನ ಕಾಣ್ತೇವೆ. ಗಾಡ್ಸ್ ವರ್ಡ್ ಇಸ್ ಗಾಡ್ಸ್ ಗಿಫ್ಟ್. ಅದನ್ನ ದೇವರು ನಮಗೆ ಒಂದು ದಾನವಾಗಿ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಅದನ್ನ ತನ್ನ ಶಿಷ್ಯರಿಗೆ ಕೊಟ್ಟರು. ಅದು ಪರಿಶುದ್ಧವಾದಂತ ವಾಕ್ಯ. ಅದಕ್ಕೆ ನಾವು ದಿನಾಲೂ ವಿಧೇಯರಾಗಿ ನಾವೇನಾಗಿರ್ಬೇಕು ಅಂತಂದ್ರೆ, ಶೋಧನೆಗಳನ್ನ, ಚಿಂತೆಗಳನ್ನ, ಕಷ್ಟಗಳನ್ನ ನಾವು ಜಯಿಸುವಂತವರಾಗಿರ್ಬೇಕು. ವಿ ಶುಡ್ ಬಿ ದ ಓವರ್ಕಮರ್ಸ್ ಬೈ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಿಂದ ನಾವು ಜಯ ಹೊಂದುವಂಥವರಾಗಿರ್ಬೇಕು ಎಂಬ ವಿಚಾರ ನಮಗ ಇಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ತಿಳಿಸ್ಕೊಡ್ತಾ ಇದ್ದಾರೆ. ನಿನ್ನ ವಾಕ್ಯವನ್ನು ಇವರಿಗೆ ಕೊಡುವ ಕೆಲಸ ನಾನು ನೆರವೇರಿಸಿದ್ದೇನೆ ಎಂಬುದಾಗಿ ಹೇಳ್ತಾರೆ. 17ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುವಾಗ ಅದು ನಮಗೆ ಸಂತೋಷ ಕೊಡುವಂತದ್ದಾಗಿದೆ. ದೇವರ ವಾಕ್ಯ ಇಟ್ ಗಿವ್ಸ್ ಅಸ್ ಜಾಯ್ ಎಂಬುದಾಗಿ. ಈ ಲೋಕ ಕೊಡುವುದಿಲ್ಲ, ಆದರೆ ದೇವರ ವಾಕ್ಯ ನಮಗೆ ಕೊಡ್ತದೆ. ಆದ ಕಾರಣ ದೇವರ ವಾಕ್ಯವನ್ನ ನಾವು ಯಾವಾಗಲೂ ಧ್ಯಾನಿಸೋಣ. ಮೊದಲೇ ಕೀರ್ತನೆ ಎಷ್ಟು ಸುಂದರವಾಗಿ ಅದರ ವಿವರಣೆ ಕೊಡ್ತದೆ. ಹಗಲಿರುಳು ಧ್ಯಾನಿಸಬೇಕು ಎಂಬುದಾಗಿ ಹೇಳ್ತಾನೆ. ಅದು ಎಷ್ಟು ನಮಗ ಆಶೀರ್ವಾದವನ್ನು ತರ್ತದೆ ಎಂಬುದಾಗಿಯೂ ಸಹ ಅಲ್ಲಿ ನಮಗ ಹೇಳಲ್ಪಟ್ಟಿದೆ. ಸಂತೋಷ ಕೊಡುವಂತಹ ದೇವರ ವಾಕ್ಯ. ಪೇತ್ರನು ಹೇಳ್ತಾನೆ ಯೋಹಾನ 6:68ನೇ ವಚನದಲ್ಲಿ ನೋಡುವಾಗ, ನಿನ್ನಲ್ಲಿ ನಿತ್ಯ ಜೀವನುಂಟು ಮಾಡುವ ವಾಕ್ಯಗಳಿವೆ ಎಂಬುದಾಗಿ ಹೇಳ್ತಾನೆ. ಯು ಹ್ಯಾವ್ ದ ವರ್ಡ್ಸ್ ಆಫ್ ಇಟರ್ನಲ್ ಲೈಫ್. ದೇವರ ನಿತ್ಯ ಜೀವ
ಕೊಡುವಂತಹ ವಾಕ್ಯಗಳು ಯೇಸು ಸ್ವಾಮಿಯಲ್ಲಿ ಇವೆ ಎಂಬುದಾಗಿ ಆತನು ಹೇಳುವಾಗ ಎಷ್ಟು ಅದ್ಭುತವಾದಂತಹ ವಿಚಾರ ಇಲ್ಲಿ ನಮಗೆ ಕಂಡು ಬರ್ತದೆ. ಅದು ಸಂತೋಷ ಕೊಡ್ತದೆ, ನಮಗೆ ನಿತ್ಯ ಜೀವ ಕೊಡ್ತದೆ, ನಮಗೆ ಶಕ್ತಿಯನ್ನು ಕೊಡ್ತದೆ. ನೆಹೆಮೀಯ 8:10 ನೀವು ನೋಡ್ರಿ, ದ ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಸ್ಟ್ರೆಂಗ್ತ್ ಎಂಬುದಾಗಿ ಹೇಳ್ತಾನೆ. ದೇವರ ವಾಕ್ಯ ಅದೇನಾಗಿದೆ ಅಂತಂದ್ರೆ ನಮ್ಮ ಶಕ್ತಿ ಆಗಿದೆ. 8:10 ನೋಡುವಾಗ ಅದು ನಮಗೆ ಆಂತರಿಕ ಶಕ್ತಿಯನ್ನು ಕೊಡ್ತದೆ. ಅವಾಗ ನಮ್ಮ ಹೃದಯದಲ್ಲಿ ಆ ಸಂತೋಷ ಉಕ್ಕಿ ಬರ್ತದೆ. ಇಟ್ ಗಿವ್ಸ್ ಅಸ್ ದ ಇನ್ನರ್ ಸ್ಟ್ರೆಂಗ್ತ್ ಟು ಬ್ರಿಂಗ್ ದ ಔಟರ್ ಜಾಯ್. ನಮಗೆ ಒಳಗೆ ಯಾವಾಗ ಶಕ್ತಿ ಇರ್ತದೆ ಅವಾಗ ಹೊರಗೆ ನಮ್ಮ ಸಂತೋಷ ಉಕ್ಕಿ ಬರ್ತದೆ. ಒಳಗೆ ನಮಗ್ ಶಕ್ತಿ ಇರ್ಲಿಲ್ಲ, ಅಶಕ್ತರಾದ್ರೆ ನಮ್ಗ ಅದು ಹೊರಗೆ ಬರುವ ವಿಚಾರ ಸುಳ್ಳು, ಅದು ಬರುದೇ ಇಲ್ಲ ಅಂತ ಹೇಳಿ. ಯಾವಾಗ ಒಳಗೆ ನಾವು ಶಕ್ತಿ ಅನುಭವಿಸ್ತಿರ್ತೀವೋ ಆಗ ಅದು ಹೊರಗೆ ಕಂಡು ಬರ್ತದೆ. ನಮ್ಮಲ್ಲಿ ಸಂತೋಷ ಇರ್ತದೆ, ಸುಖ ಇರ್ತದೆ, ತೃಪ್ತಿ ಇರ್ತದೆ. ಅದನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿಯ ಬಗ್ಗೆ ನಾವು ನೋಡ್ತೇವೆ, ಹಿ ವಾಸ್ ಅ ಮ್ಯಾನ್ ಆಫ್ ಸಾರೋ ಅಕ್ವೆಂಟೆಡ್ ವಿತ್ ಗ್ರೀಫ್ ಎಂಬುದಾಗಿ ಹೇಳ್ತಾರೆ. ಆತನು ದುಃಖಿತ ಮನುಷ್ಯನಾಗಿದ್ದ ಅಂತ ಹೇಳಿ ಆತನ ಬಗ್ಗೆ ಹೇಳ್ತೇವೆ. ಆದರೂ ಕೂಡ ಯೇಸು ಸ್ವಾಮಿಯ ಹೃದಯದಲ್ಲಿ ಆತನು ಶಕ್ತಿಯುತನಾದ ಕಾರಣ, ಪೂರ್ಣ ಶಕ್ತಿಯನ್ನು ಹೊಂದಿದ ಕಾರಣ ಆತನಲ್ಲಿ ಯಾವಾಗಲೂ ಸಂತೋಷ ತುಂಬಿ ತುಳುಕ್ತಾ ಇತ್ತು ಎಂಬುದು ನಮಗೆ ಕಂಡು ಬರ್ತದೆ. ಅವನನ್ನ ಜನರು ದುಃಖಿತ ಮನುಷ್ಯನೆಂಬುದಾಗಿ ಕರೆದ್ರೂ ಕೂಡ, ಎ ಮ್ಯಾನ್ ಆಫ್ ಸಾರೋಸ್ ಅಕ್ವೆಂಟೆಡ್ ವಿತ್ ಗ್ರೀಫ್ ಎಂಬುದಾಗಿ ಕರೆದ್ರೂ ಕೂಡ ಆತನು ಯಾವಾಗಲೂ ಸಂತೋಷದಿಂದ ತುಂಬಿ ತುಳುಕುವಂತ ವ್ಯಕ್ತಿ ಆಗಿದ್ದ ಈ ಲೋಕದಲ್ಲಿ ಬಂದಾಗ ಎಂಬುದಾಗಿ ಯೇಸು ಸ್ವಾಮಿಯ ಬಗ್ಗೆ ನಮಗ ತಿಳಿದು ಬರ್ತದೆ. ಹೀಗೆ ಅವರ ದೇವರ ಪ್ರೀತಿಯನ್ನ ಅನುಭವಿಸಲು ಅದು ನಮಗ ಶಕ್ತರನ್ನಾಗಿ ಮಾಡ್ತದೆ. ಇಟ್ ಹೆಲ್ಪ್ಸ್ ಅಸ್ ಟು ಎಂಜಾಯ್ ದ ಲವ್ ಆಫ್ ಗಾಡ್. ದೇವರ ಪ್ರೀತಿ ನಮಗೆ ದೇವರ ವಾಕ್ಯದಲ್ಲಿ ಕಂಡು ಬರ್ತದೆ. ಯಾವ ರೀತಿಯಾಗಿ ನೀವು ಯೋಹಾನ ಪತ್ರಗಳನ್ನು ಓದ್ರಿ, ಎಷ್ಟು ಸುಂದರವಾದ ರೀತಿಯಲ್ಲಿ ದೇವರ ಪ್ರೀತಿಯನ್ನ ಆತನು ವಿವರಿಸ್ತಾ ಹೋಗ್ತಾನೆ. ಇದೇ ಯೋಹಾನ ನಾವು ಅಭ್ಯಾಸ ಮಾಡ್ತಾ ಇದ್ದೇವಲ್ಲ, ಇದೇ ಯೋಹಾನ ಈ 3 ಪತ್ರಗಳನ್ನು ಬರೆದಿದ್ದಾನೆ, ಪ್ರಕಟಣೆಯನ್ನು ಬರೆದಿದ್ದಾನೆ. ಈ ವಿಶೇಷವಾಗಿ ಪತ್ರಗಳಲ್ಲಿ ಆತನು ಯೇಸು ಸ್ವಾಮಿಯ ಪ್ರೀತಿಯ ಬಗ್ಗೆ ಬಹಳ ಸುಂದರವಾದಂತ ವಿವರಣೆಯನ್ನ ಕೊಡ್ತಾನೆ. ಆದ ಕಾರಣ ಅದನ್ನ ನೀವು ಓದ್ರಿ, ತಿಳ್ಕೊಳ್ರಿ, ಇನ್ನು ಬಹಳಷ್ಟು ನಿಮ್ಗ ಸುಖ ಸಂತೋಷಗಳು ತುಂಬಿ ತುಳುಕ್ಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿಯಾಗಿ ದೇವರ ಪ್ರೀತಿಯನ್ನ ನಾವು ಅನುಭವಿಸ್ಲಿಕ್ಕೆ ದೇವರ ವಾಕ್ಯ ಸಹಾಯ ಮಾಡ್ತದೆ. ಅದು ನಮಗೆ ಒಂದು ದಾನವಾಗಿ ಕೊಡಲ್ಪಟ್ಟಿದೆ ಮತ್ತು ಅದು ಪರಿಶುದ್ಧವಾದಂತಹ ವಾಕ್ಯವಾಗಿದೆ. ನಮಗೆ ಶಕ್ತಿಯನ್ನು ಕೊಡ್ತದೆ ಮತ್ತು ದೇವರ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನ ನಮಗದು ಕೊಡುವಂತದ್ದಾಗಿದೆ. ಅದು ಯಾರು ಕೊಟ್ಟರು? ಅದನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಕೊಡುವಂತಹ ಕೆಲಸವನ್ನ ನೆರವೇರಿಸಿದ್ರು ಎಂಬುದಾಗಿ ನಾವು 14ನೇ ವಚನದಲ್ಲಿ ಕಾಣ್ತೇವೆ. ಕೊನೆಯ ಒಂದು ಮಾತು, 7ನೇ ಒಂದು ಮಾತು ನಮಗೆ 18ನೇ ವಚನದಲ್ಲಿ ಸಿಗ್ತದೆ ನೋಡ್ರಿ. 18th verse. ಕಮ್ ಟು ವರ್ಸ್ 18. ಅಲ್ಲಿ ಹೇಳ್ತಾನೆ ನೋಡ್ರಿ, ಏನು, ನಿನ್ನ ವಾಕ್ಯವೇ ಸತ್ಯ, ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತ ನಾನು ಇವರನ್ನ ಲೋಕಕ್ಕೆ ಕಳಿಸಿಕೊಟ್ಟೆನು ಎಂಬುದಾಗಿ. ನೆಕ್ಸ್ಟ್ ನೆರವೇರಿಸಲ್ಪಟ್ಟಂತಹ ಮಾತು ಏನಂತಂದ್ರೆ, ತನ್ನ ಶಿಷ್ಯರನ್ನ ಈ ಲೋಕದೊಳಗೆ ಸೇವೆಗಾಗಿ ಕಳಿಸಿ ಕೊಟ್ಟಂತ ನೆರವೇರಿಸಿದಂತ ಕೆಲಸ ನೋಡ್ರಿ. ಎಷ್ಟು ಸುಂದರವಾಗಿ ಈ 17ನೇ ಅಧ್ಯಾಯದಲ್ಲಿ 7ನೆಯ ಒಂದು ನೆರವೇರಿಸಲ್ಪಟ್ಟಂತ ಮಾತು ನಮಗೆ ತಿಳಿಸಲಾಗಿದೆ. ಅದೇನಂತಂದ್ರೆ, ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಿದ್ದಿ. ಅಂದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದ್ರು? ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ್ರು. ತಿಮೋತಿಗೆ ಬರೆದ ಪತ್ರದಲ್ಲಿ ನಾವು ಓದ್ತೇವೆ ಅದನ್ನ. ಹೀಗೆ ಲೋಕಕ್ಕೆ ಕಳಿಸಲ್ಪಟ್ಟಂತ ಯೇಸು ಸ್ವಾಮಿಯವರು ಯಾವ ರೀತಿಯಾಗಿ ತಮ್ಮ ಕೆಲಸವನ್ನ ಮಾಡಿದ್ರು, ಆ ಕೆಲಸವನ್ನ ಮುಂದರಿಸಿಕೊಂಡು ಹೋಗುವುದಕ್ಕಾಗಿ ಅಲ್ಲಿಗೆ ನಿಂತು ಬಿಡಬಾರ್ದು. ರಕ್ಷಣೆ ಕೆಲಸ ಅಲ್ಲಿಗೆ ನಿಲ್ಬಾರದು. ಇಟ್ ಶುಡ್ ಕಂಟಿನ್ಯೂ. ಆದ ಕಾರಣ ಕಂಟಿನ್ಯೂಯೇಷನ್ ಮಾಡುವುದಕ್ಕಾಗಿ ದೇವರು ಯಾರನ್ನು ಕಳಿಸಿಕೊಟ್ರು ಅಂತಂದ್ರೆ ಶಿಷ್ಯರನ್ನ ಕಳಿಸಿಕೊಟ್ರು ಎಂಬಂತ ಮಾತು ಇಲ್ಲಿ ನಮಗ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾರೆ. ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನ ಲೋಕಕ್ಕೆ ಕಳಿಸಿಕೊಟ್ಟೆನು ಎಂಬುದಾಗಿ ನಮಗ ಈ ಒಂದು ವಿಚಾರವನ್ನ ಯೇಸು ಸ್ವಾಮಿ ನಮಗ ತಿಳಿಸಿ ಕೊಡ್ತಾ ಇದ್ದಾರೆ. ಎಷ್ಟು ಅದ್ಭುತವಾದಂತಹ ಕೆಲಸ ಯೇಸು ಸ್ವಾಮಿದಾಗಿತ್ತು ಎಂಬುದಾಗಿ ನಾವು ಪತ್ರಗಳಲ್ಲಿ ನಾವು ಓದ್ತೇವೆ. ಏನಂತ ಹೇಳಿ, ನಾವು ಏನಾಗಿದ್ದೇವೆ, ಹೂ ವಿ ಆರ್, ಕಳಿಸಲ್ಪಟ್ಟಂತಹ ನಾವು ಏನಾಗಿದ್ದೇವೆ ಎಂಬುದು ಇಲ್ಲಿ ನಮಗ
ತಿಳಿದು ಬರ್ತದೆ. ನಾವೇನಾಗಿದ್ದೀವಿ ಅಂತಂದ್ರೆ ವಿ ಆರ್ ದ ಅಂಬಾಸಡರ್ಸ್ ಫಾರ್ ಕ್ರೈಸ್ಟ್. ಕೊರಿಂಥ ಬರೆದ ಪತ್ರದಲ್ಲಿ ಓದ್ತೇವೆ ಅದನ್ನ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ರಾಯಭಾರಿಗಳಂತಂದ್ರೆ ಏನು? ವಿ ಆರ್ ದ ರಿಪ್ರೆಸೆಂಟೇಟಿವ್ಸ್, ಪ್ರತಿನಿಧಿಗಳಾಗಿದ್ದೇವೆ, ಕಳುಹಿಸಿಕೊಟ್ಟಲ್ಪಟ್ಟವರಾಗಿದ್ದೇವೆ. ವಿ ಆರ್ ರಿಪ್ರೆಸೆಂಟಿಂಗ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಜನರು ನಮ್ಮನ್ನು ನೋಡುವಾಗ ಅವ್ರು ಹೇಳಬೇಕು, ಹೌದು ಇವರು ಕ್ರಿಸ್ತನವರು ಎಂಬುದಾಗಿ ಹೇಳಬೇಕು. ಯಾಕಂದ್ರೆ ನಾವು ಆತನನ್ನ ಪ್ರತಿನಿಧಿಸುವವರು. ಪ್ರತಿನಿಧಿಸುವವರು ಅಂತಂದ್ರೆ ಏನು? ನಮ್ಮ ಯಜಮಾನನು ಏನಾಗಿದ್ದಾನೆ ಎಂಬುದನ್ನ ತೋರಿಸಿಕೊಡುವವರು. ನಮ್ಮ ಯಜಮಾನನು ಪ್ರೀತಿಯಾಗಿದ್ದಾನೆ, ನಮ್ಮ ಯಜಮಾನನು ಕೃಪೆಯುಳ್ಳವನಾಗಿದ್ದಾನೆ, ನಮ್ಮ ಯಜಮಾನನು ಪರಿಶುದ್ಧನಾಗಿದ್ದಾನೆ, ನಮ್ಮ ಯಜಮಾನನು ಒಳ್ಳೆಯವನಾಗಿದ್ದಾನೆ ಎಂಬುದನ್ನ ನಾವು ಎತ್ತಿ ಹಿಡಿದು ತೋರಿಸುವಂತವರು ಆಗಿರಬೇಕು. ಅಂದ್ರೆ ನಮ್ಮ ಜೀವನ ಹೇಗಿರಬೇಕು ಅರ್ಥ ಮಾಡಿಕೊಡ್ರಿ. ಹೌ ಮಚ್ ರೆಸ್ಪಾನ್ಸಿಬಿಲಿಟಿ ಗಾಡ್ ಹ್ಯಾಸ್ ಗಿವನ್ ಟು ಅಸ್. ಈ ಜವಾಬ್ದಾರಿ ಇದು ಸಾಧಾರಣವಾದಂತಹ ಒಂದು ಜವಾಬ್ದಾರಿ ಅಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು. ವಿ ಶುಡ್ ಗ್ರೋ ಇನ್ ದ ಗ್ರೇಸ್ ಅಂಡ್ ದ ನಾಲೆಡ್ಜ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದಂತ ಯೇಸು ಕೃಪೆಯಲ್ಲಿ, ಆತನ ಜ್ಞಾನದಲ್ಲಿ, ಆತನ ಭಯಭಕ್ತಿಯಲ್ಲಿ ನಾವು ಬೆಳೆಯಬೇಕು ಎಂಬುದಾಗಿ ಪೇತ್ರನು ತನ್ನ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. 5ನೇ ಅಧ್ಯಾಯ 5ನೇ ವಚನ ನೀವು ಬರ್ರಿ, ಗೊತ್ತಾಗ್ತದೆ. ಈ ರೀತಿಯಾಗಿ ನಾವೇನಾಗಿದ್ದೇವೆ ಅಂತಂದ್ರೆ ಕಳಿಸಲ್ಪಟ್ಟವರಾಗಿದ್ದೇವೆ. ನಾವು ಹಾಗೆ ಹುಟ್ಟಿ ಬಂದಿಲ್ಲ ಈ ಲೋಕದಲ್ಲಿ, ನೆನ್ಪಿಟ್ಕೊಡ್ರಿ. ಈ ಲೋಕದಲ್ಲಿ ಉಳಿದ ಜನರ ಬಗ್ಗೆ ಅವ್ರು ನೋಡುವಾಗ ಅವ್ರಿಗೆ ದರ್ ಇಸ್ ನೋ ನಿರೀಕ್ಷೆ ಇಲ್ಲ, ಅವ್ರಿಗೆ ದರ್ ಇಸ್ ನೋ ಹೋಪ್ ಫಾರ್ ದೆಮ್. ಈ ಲೋಕದಲ್ಲಿ ಇರ್ತಾರೆ, ಎಂಜಾಯ್ ಮಾಡ್ತಾರೆ, ಸತ್ತು ಹೋಗ್ಬಿಡ್ತಾರೆ, ಫಿನಿಶ್ಡ್. ಆದ್ರೆ ಅವರ ನಿತ್ಯತ್ವ ಎಲ್ಲಿರ್ತದೆ? ನರಕದಲ್ಲಿ ಇರ್ತದೆ. ಯೇಸು ಸ್ವಾಮಿಯನ್ನು ನಂಬದೆ ಹೋದ್ರೆ ಅವರ ನಿತ್ಯತ್ವ ನರಕದಲ್ಲೇ ಇರ್ತದೆ. ಈ ಲೋಕದಲ್ಲಿ ಅವರು ಒಂದು ವೇಳೆ ಪ್ಯಾಲೇಸ್ ದಲ್ಲಿ ಇರಬಹುದು, ಈ ಲೋಕದಲ್ಲಿ ಅವರು ಒಂದು 5 ಸ್ಟಾರ್ದಲ್ಲಿ ಇರಬಹುದು, ಈ ಲೋಕದಲ್ಲಿ ಅವರು ದೊಡ್ಡ ಒಂದು ಹುದ್ದೆಯಲ್ಲಿ ಇರ್ಬೋದು, ಸ್ಥಿತಿಯಲ್ಲಿ ಇರ್ಬೋದು, ಬಂಗಾರದ ಒಂದು ಮಂಚದ ಮೇಲೆ ಮಲ್ಕೊಂಡಿರ್ಬೋದು. ಆದ್ರೆ ಅದಕ್ಕೆ ಯಾವ ವ್ಯಾಲ್ಯೂ ಇಲ್ಲ. ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಆಲ್ ದೋಸ್ ಥಿಂಗ್ಸ್. ಆದ್ರೆ ಯಾವಾಗ ನಾವು ಆತನ ರಾಯಭಾರಿಗಳಾಗಿ ಆತನ ಕೆಲಸ ಮಾಡ್ತಾ ಹೋಗ್ತೇವೆ, ವಿ ಆರ್ ವೆಲ್ಕಮ್ಡ್. ನಮಗೆ ಯಾವಾಗ್ಲೂ ಒಂದು ಸ್ವಾಗತ ಇರ್ತದೆ. ದೇವರ ರಾಜ್ಯಕ್ಕೆ ಯಾವಾಗಲೂ ನಾವು ಸ್ವಾಗತಿಸಲ್ಪಟ್ಟಂತಹ ವ್ಯಕ್ತಿಗಳಾಗಿರ್ತೇವೆ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ಈ ರೀತಿಯಾಗಿ ಯೇಸು ಸ್ವಾಮಿಯ ರಾಯಭಾರಿಗಳು ಸ್ವಾರ್ಥಿಯನ್ನ ಸಾರುವವರು, ಸಭೆಗಳನ್ನ ಕಟ್ಟುವವರು, ದೇವರ ವಾಕ್ಯವನ್ನ ಕಲಿಸುವವರು. ಈ ರೀತಿಯಾಗಿ ಬಹಳಷ್ಟು ಕೆಲಸಗಳಿವೆ. ಯೇಸು ಸ್ವಾಮಿ ಕಳಿಸಿಕೊಟ್ಟಂತ ಒಂದೇ ಕೆಲಸ ಅಂತಲ್ಲ, ದೇರ್ ಆರ್ ಮ್ಯಾನಿಫೋಲ್ಡ್ ವರ್ಕ್ಸ್ ದಟ್ ಗಾಡ್ ಹ್ಯಾಸ್ ಗಿವನ್ ಟು ಅಸ್. ನಾನು ಹೇಳಿದೆ ಈಗಾಗಲೇ ಏನಂತೇಳಿ, ಸ್ವಾರ್ಥೆ ಸಾರುವುದು ಒಂದು, ರಾಯಭಾರಿಗಳು ಒಂದು, ಸಭೆ ಕಟ್ಟುವವರಾಗಿರ್ಬೇಕು, ದೇವರ ವಾಕ್ಯ ಕಲಿಸುವವರಾಗಿರ್ಬೇಕು. ಈ ರೀತಿಯಾಗಿ ಕೇವಲ ಆತನ ಶಿಷ್ಯರಿಗಷ್ಟೇ ಅಲ್ಲ, ಆದರೆ ಅದು ನಮಗೂ ಸಹ ಅನ್ವಯಿಸುವುದಾಗಿದೆ ಎಂಬುದನ್ನ ನಾನು ಈಗಾಗಲೇ ಹೇಳಿದ್ದೇನೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ಅದು ಒಂದು ದೊಡ್ಡ ಆಜ್ಞೆ. ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳಿಗೆ, ಅಂದ್ರೆ ಆತನ ನಂಬಿದಂತ ಪ್ರತಿಯೊಬ್ಬರಿಗೆ, ವಿಶ್ವಾಸ ಇಟ್ಟಂತ ಪ್ರತಿಯೊಬ್ಬರಿಗೆ ಅದು ಏನಾಗಿದೆ ಅಂತಂದ್ರೆ ಕಳಿಸಿಕೊಟ್ಟಲ್ಪಟ್ಟಂತ ಒಂದು ಆಜ್ಞೆ ಆಗಿದೆ. ಈ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನ ನಾವು ಮನಪೂರ್ವಕವಾಗಿ ಅದನ್ನ ಸ್ವಾರ್ಥ ಸೇವೆಯನ್ನ ನಾವು ಮಾಡೋರಾಗಿರ್ಬೇಕು. ಒತ್ತಾಯದಿಂದಲ್ಲ, ಆದ್ರೆ ಮನಪೂರ್ವಕವಾಗಿ ನಾವು ಯೇಸು ಸ್ವಾಮಿಯ ಸೇವೆಯನ್ನ ಮಾಡೋರಾಗಿರ್ಬೇಕು. ಯಾಕಂದ್ರೆ ಆತನು ಮಾಡಿದಂಥದ್ದು ಅಷ್ಟು ದೊಡ್ಡದಾಗಿರುವಾಗ ನಾವು ಮಾಡಿದ್ದು ಏನೂ ಅಲ್ಲ. ಇಟ್ ಈಸ್ ನಥಿಂಗ್, ನಾಟ್ ಈವನ್ 1 ಸ್ಪೆಕ್ ಅಂತ ಹೇಳ್ತೇನೆ ನಾನು. ಒಂದು ಕಣವೂ ಆಗೋದಿಲ್ಲ. ಆತನು ಮಾಡಿದ್ದನ್ನ ನೀವು ಕಂಪೇರ್ ಮಾಡಿ ನೋಡ್ರಿ. ಪರಲೋಕ ರಾಜ್ಯದ ಭಾಗ್ಯವನ್ನು ಆತ ನಿಮ್ಗೆ ಕೊಟ್ಟಿದ್ದನ್ನ ನೀವು ನೆನಪು ಮಾಡ್ಕೊಳ್ರಿ. ಮುಂದೆ ನಿಮಗಿರ್ತಕ್ಕಂತ ಒಂದು ದೊಡ್ಡ ಪರಲೋಕ ರಾಜ್ಯದ ಭಾಗ್ಯವನ್ನ ನೀವು ನೆನೆಸ್ಕೊಳ್ಳುವಾಗ ನೀವು ಆತನಿಗೋಸ್ಕರವಾಗಿ ಏನ್ ಮಾಡಿದ್ರು ಅದು ಏನೂ ಅಲ್ಲ ಎಂಬುದಾಗಿ ನಿಮ್ಗ ತಿಳಿದು ಬರ್ತದೆ. ಅರ್ಥ ಮಾಡ್ಕೊಳ್ರಿ, ಮನನ ಮಾಡ್ರಿ, ನೀವು ಧ್ಯಾನ ಮಾಡ್ರಿ. ಆಗ ನಿಮಗೆ ಯೇಸು ಸ್ವಾಮಿ ಎಷ್ಟು ದೊಡ್ಡವನು, ಆತನು ನೆರವೇರಿಸಿದಂತಹ ವಿಷಯಗಳು ಎಷ್ಟು ಅದ್ಭುತವಾಗಿವೆ, ಆತನು ಯಾವ ರೀತಿಯಾಗಿ ಹೇಳ್ದ ಆ ರೀತಿಯಾಗಿ ನಡೆದ, ಯಾವ ರೀತಿಯಾಗಿ ಕಳಿಸಲ್ಪಟ್ಟ ಅದೇ ರೀತಿಯಾಗಿ ನಮ್ಮನ್ನ ಕಳಿಸಿದ್ದಾನೆ. ಈ ಲೋಕದಲ್ಲಿ ಆತನ ಶಿಷ್ಯರನ್ನಾಗಿಟ್ಟಿದ್ದಾನೆ, ಆತನ ಸಾಕ್ಷಿಗಳನ್ನಾಗಿಟ್ಟಿದ್ದಾನೆ, ಆತನ ರಾಯಭಾರಿಗಳನ್ನಾಗಿ ಮಾಡಿದ್ದಾನೆ. ನಮ್ಮ ಕೆಲಸ ಎಷ್ಟು ದೊಡ್ಡದಿದೆ ಎಂಬುದನ್ನ ನಾವೀಗ ಕಲಿತಿದ್ದೇವೆ ಆತನ ವಾಕ್ಯದ ಮೂಲಕವಾಗಿ. ಹೀಗೆ ಇದನ್ನ ನಾವು ಧ್ಯಾನಿಸುವುದಷ್ಟೇ ಅಲ್ಲ, ಕೇಳುವುದಷ್ಟೇ ಅಲ್ಲ, ಅದನ್ನ ಮಾಡಿ. ಯಾಕಂದ್ರೆ ಇದನ್ನ ಪ್ರತಿಯೊಬ್ಬರು ನಾವು ಮಾಡ್ಬೇಕಾಗಿದೆ. ಇದು ಕೇವಲ ಒಬ್ಬರ ಕೆಲಸ ಅಲ್ಲ, ಇಬ್ಬರ ಕೆಲಸ ಅಲ್ಲ,
ಪಾಸ್ಟರ್ ಕೆಲಸ ಅಲ್ಲ, ಬರೀ ಸಭಾಪಾಲಕರಾಗ್ಲಿ ಸಭಾ ನಾಯಕರ ಅವ್ರದಷ್ಟೇ ಕೆಲಸ ಅಲ್ಲ. ಇಟ್ ಈಸ್ ಎವ್ರಿ ಒನ್ಸ್ ವರ್ಕ್. ಪ್ರತಿಯೊಬ್ಬರು ಯೇಸು ಸ್ವಾಮಿಯನ್ನ ನಂಬಿ ಆತನ ಮೇಲೆ ವಿಶ್ವಾಸ ಇಟ್ಟಂತ ಪ್ರತಿಯೊಬ್ಬರ ಕೆಲಸ ಇದಾಗಿದೆ. ಆದ ಕಾರಣ ಇದನ್ನ ಮಾಡುವುದಕ್ಕೆ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯವನ್ನು ನೀಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.